हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमः। अभ्रमं भङ्गरहितम् अजडं विमलं सदा आनन्दतीर्थं तुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराठ हासतां नो प्रदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम। हरि ओम। हरि ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य किल पुरुषार्थ साधने भूते अद्य विष्णु तत्व निर्णय विवरणारंभे सति किंचित पूर्वकथा अनुवादः। हरि ओम। हरि ओम। हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ಪ್ರವಚನವನ್ನು ಸ್ವಲ್ಪ ವಿಳಂಬವಾಗಿ ಮಾಡ್ತಾ ಇದ್ದೇವೆ. ಕೆಲಸಗಳ ಬಹು ಸಂಖ್ಯಾತ್ವ ಮತ್ತು ಒತ್ತಡ ಜಾಸ್ತಿ ಇರೋದರಿಂದ ಸ್ವಲ್ಪ ಕೆಲವು ದಿನಗಳಾಯಿತು ಸಮಯವನ್ನು ಪರಿಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ದೇವರು 4 ಶಬ್ದಗಳನ್ನು ನುಡಿಸ್ತಾ ಇದ್ದಾನೆ. ಬ್ರಾಹ್ಮಣರು ಸ್ವಾಧ್ಯಾಯ ಪ್ರವಚನ ಅಧ್ಯಯನ ಮತ್ತು ಪ್ರವಚನದಿಂದ ದೂರ ಇರಬಾರ್ದು ಅಂತ ನಿಯಮ ಶಾಸ್ತ್ರ ಹಾಕಿಕೊಟ್ಟದ್ದನ್ನೇ ನಮ್ಮ ಗುರುಗಳು ಆಜ್ಞೆ ಮಾಡಿದ್ದಾರೆ. ಎಂದಿನಿಂದ ಗುರುಕುಲದಿಂದ ಹೊರಗೆ ಬಿದ್ದಿದ್ದೇವೆ. ಅವತ್ತಿನಿಂದ ಇವತ್ತಿನವರೆಗೂ ದೇವರು ಪಾಠ ಪ್ರವಚನ ನಿಲ್ಲಿಸಿಲ್ಲ. ಯೂಟ್ಯೂಬ್ನಲ್ಲಿ ಕೆಲವು ಹಾಕಲಿಕ್ಕಿಲ್ಲ, ಆದರೆ ನಮ್ಮ ವಿದ್ಯಾಪೀಠ ಇದೆ, ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಪಾಠ ಪ್ರವಚನ ನಡೆದಿದೆ. ಪರಮಾತ್ಮ ಈ ಕಾರ್ಯವನ್ನು ಕೂಡ ಯೂಟ್ಯೂಬ್ನಲ್ಲಿಯೂ ಕೂಡ ಸುಮಾರು 7 ವರ್ಷಕ್ಕಿಂತ ಹೆಚ್ಚಾಯಿತು ಪ್ರವಚನ ಮಾಡಿಸ್ತಾ ಇದ್ದಾರೆ. ಇಂದಿನ ದಿನ ವಿಷ್ಣು ತತ್ವ ನಿರ್ಣಯದಲ್ಲಿ ಸಂದರ್ಭ ನಡೆದಿದೆ. ಪರಮಾತ್ಮ ಹಯಗ್ರೀವ ರೂಪದಿಂದ ಸೃಷ್ಟಿಕಾಲದಲ್ಲಿ ಉಚ್ಚಾರಣೆ ಮಾಡಿದ್ದರಿಂದ ಹಿಂದಿನ ಕಲ್ಪದ ವೇದಗಳನ್ನೇ ಉಚ್ಚಾರಣೆ ಮಾಡಿದ್ದನ್ನು ಕೇಳಿಕೊಂಡು ಬ್ರಹ್ಮದೇವರು ಅದನ್ನು ಉಚ್ಚಾರಣೆ ಮಾಡಿದರು. ಬ್ರಹ್ಮದೇವರಿಂದ ದೇವತೆಗಳು ವೇದಗಳನ್ನು ಶ್ರವಣ ಮಾಡಿದರು. ಅವರಿಂದ ಋಷಿಗಳಿಂದ ಅವರ ಪರಂಪರೆಯಲ್ಲಿ ಬಂದ ನಾವು ಅದೇ ವೇದವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ನಿನ್ನೆ ಹೇಳಿದ ಗಾಯತ್ರಿ ಮಂತ್ರವನ್ನೇ ಇವತ್ತು ಹೇಳ್ತೇವೆ. ಆದ್ದರಿಂದಾಗಿ ವೇದಗಳು ಅಪೌರುಷೇಯ, ವೇದಗಳು ನಿತ್ಯ. ಇದೊಂದು ವಿಷಯದ ಮೇಲೆ ಸುಮಾರು 44 ಪ್ರವಚನಗಳಾದವು. ಎಷ್ಟು ಸೂಕ್ಷ್ಮವಾಗಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಮ್ಮ ಮೇಲೆ ಉಪಕಾರ ಮಾಡಿದ್ದಾರೆ. ಹೌದು, ಕೊಂಕು ಪ್ರಶ್ನೆ ಮಾಡುವವರು, ಅಡ್ಡತಿಡ್ಡ ಪ್ರಶ್ನೆ ಮಾಡ್ತಕ್ಕಂಥವ್ರು ಬೇಕಾಷ್ಟು ಜನ. ಶ್ರೀಮದಾಚಾರ್ಯ ಹೇಳ್ತಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ನಿನ್ನಿನ ದಿನ ಬೌದ್ಧರಲ್ಲಿ 1-2 ವಿಭಾಗಗಳಿವೆ. ಮೊದಲೇದು ಸೌತ್ರಾಂತಿಕರು, ಆನಂತರ ವಿಜ್ಞಾನವಾದಿಗಳು ಮತ್ತು ಮಿಥ್ಯಾವಾದಿಗಳು. ಅದಕ್ಕೆ ಶೂನ್ಯವಾದಿಗಳು ಅಂತ ಕರೀತಾರೆ. ಅಂಥ ವಿಭಾಗಗಳಿವೆ. ಅವರು ಹೇಳ್ತಾರೆ ವಿಜ್ಞಾನವಾದಿಗಳು ಎಲ್ಲವೂ ಕೂಡ ನಮ್ಮ ಜ್ಞಾನದಿಂದ ಕಲ್ಪಿತ. ಇಲ್ಲದೇ ಇದ್ದರೆ ನನಗೆ ಜ್ಞಾನನೇ ಆಗದೇ ಇದ್ದರೆ ಜಗತ್ತಿನಲ್ಲಿ ಆ ವಸ್ತು ನನಗೋಸ್ಕರ ಇಲ್ಲ. ನನಗೋಸ್ಕರ ಇಲ್ಲದೇ ಇದ್ದದ್ದನ್ನು ಸತ್ಯ ಅಂತ ಯಾಕೆ ನಂಬಲಿ? ನನ್ನ ಅನುಭವಕ್ಕೆ ಬಂದಿಲ್ಲ, ನಾನು ಅಮೇರಿಕಾ ನೋಡಿಲ್ಲ, ಅಥವಾ ಯಾರೋ ಹೇಳಿದ್ದನ್ನು ಜ್ಞಾನದಿಂದ ಕಲ್ಪನೆ ಮಾಡಿರ್ಬೋದು. ಜ್ಞಾನ ಕಲ್ಪಿತೇ ಹೊರತು ಅದರ ಫಿಸಿಕಲ್ ಅಸ್ತಿತ್ವ ಇಲ್ಲ. ಜಗತ್ತಿನಲ್ಲಿ ಯಾವ ವಸ್ತುವಿನ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತನ್ನೋ ವಾದ ಮಾಡತಕ್ಕಂಥ ಬೌದ್ಧವಾದದ ಒಂದು ಪಂಗಡ ಇದೆ. ಬಹಳ ತಾರ್ಕಿಕವಾಗಿ ಅದನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಅದರ ಜೊತೆಗೆ ಇನ್ನೊಬ್ಬರು ಪ್ರತಿಯೊಂದು ಶೂನ್ಯ. ಶೂನ್ಯ ಅಂದರೂ ಒಂದೇ, ಮಿಥ್ಯಾ ಅಂದರೂ ಒಂದೇ. ಅದ್ವೈತ ಮತದಲ್ಲಿ ಇದನ್ನು ಮಿಥ್ಯಾ ಅಂತ ಕರೆದರು, ಬೌದ್ಧವಾದದಲ್ಲಿ ಇದನ್ನು ಶೂನ್ಯ ಅಂತ ಅಂತೇಳಿ ಕರೀತಾರೆ. ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತದೆ ರೀ, ಎಲ್ಲಿ ಅದು ಮತ್ತು ಕೊನೆಗೆ ಜೀರೋ, ಪ್ರಳಯನೇ ಅಂತಕ್ಕಂಥ ಬೌದ್ಧರು ನಿನ್ನಿನ ದಿವಸ ಶ್ರೀಮದಾಚಾರ್ಯ ಜೊತೆಗೆ ವಾದ ಮಾಡಿದರು. ನಾವು ಎಲ್ಲವನ್ನೂ ವಿಜ್ಞಾನ ಕಲ್ಪಿತ, ಜ್ಞಾನ ಕಲ್ಪಿತ, ಶೂನ್ಯ ಅಂತ ಹೇಳ್ತೇವೆ. ಹೀಗಾಗಿ ನಾವು ಆಕಾಶ ಮತ್ತು ದಿಕ್ಕುಗಳನ್ನು ಒಪ್ಪೋದಿಲ್ಲ. ಆಕಾಶ ದಿಕ್ಕುಗಳೇ ಇವು ಭ್ರಾಂತಿ, ಭ್ರಮ, ಅವು ಇವೆ ಅಂತನ್ನು ತಿಳಿದುಕೊಳ್ಳೋದೇ ಒಂದು ಭ್ರಾಂತಿ ಅಂತ ಅಂದ ಮೇಲೆ ಆಕಾಶದಿಂದ ಉತ್ಪನ್ನವಾಗುವ ವರ್ಣಗಳು, ಆಕಾಶದ ಅಧಿಕರಣದಲ್ಲಿ ಅಭಿವ್ಯಕ್ತವಾಗುವ ವರ್ಣಗಳು, ಅವುಗಳಿಂದ ಸಿದ್ಧವಾದ ವೇದ ಎಲ್ಲಿಯ ನಿತ್ಯತ್ವ ಇದೆ? ಆ ನಿತ್ಯತ್ವ ಇಲ್ಲ. ದಿಕ್ಕುಗಳೇ ಆಕಾಶವೇ ಭ್ರಾಂತಿ ಅಂದಮೇಲೆ ಸೇಯಂ ದಿಕ್ ತಾಯೇವ ದಿಶಃ, ಅದೇ ಈ ದಿಕ್ಕು, ಅದೇ ಆ ದಿಕ್ಕುಗಳೇ ಇವು ದಿಕ್ಕುಗಳು ಅಂತಕ್ಕಂತಹ ಒಂದು ಭ್ರಾಂತಿ ಜಗತ್ತಿನಲ್ಲಿದೆ. ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ, ಎಲ್ಲವೂ ಕಲ್ಪತೆ, ಎಲ್ಲವೂ ಶೂನ್ಯ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ನೋಡಪ್ಪ, ಎಲ್ಲವೂ ಶೂನ್ಯ ಅಂದರೆ ಎಲ್ಲವೂ ಮಿಥ್ಯಾ, ಎಲ್ಲವೂ ಸುಳ್ಳು ಅನ್ನುವ ಈ ಅಭಿಪ್ರಾಯವನ್ನು ನಾವು ನಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 29ನೇ ಸೂತ್ರ ವೈಧರ್ಮ್ಯಾಚ್ಯನ್ನ ಸ್ವಪ್ನಾದೇವತ ಅಂತನ್ನೋ ಸೂತ್ರದಲ್ಲಿ ವಿಸ್ತಾರವಾಗಿ ಖಂಡನೆ ಮಾಡಿದ್ದೇವೆ. ಆ ಖಂಡನೆಯನ್ನು ಅಲ್ಲಿ ಓದ್ಕೊಳ್ಳಿ. ಯಾಕೆ ಈಗ ವೇದ ನಿತ್ಯತ್ವದ ವಿಚಾರ ನಡೆದಿದೆ, ಮತ್ತೆ ಮಧ್ಯದಲ್ಲಿ ಅದು ಬಹಳ ವಿಸ್ತಾರವಾದ ಜನರಿಗೆ ಭ್ರಮೆ ಆಗ್ತದೆ, ಅದಕ್ಕೋಸ್ಕರ ಬೇಡ. ಅದರಿಂದ ಮಿಥ್ಯಾ ಜಗತ್ತು ಮಿಥ್ಯಾ, ಜಗತ್ತು ಶೂನ್ಯ ಅಂತ ಅನ್ನೋದನ್ನೇ ಕೊಡೋದಿಲ್ಲ ಅಂತಂದಮೇಲೆ ನಿಮ್ಮ ವಾದ ನಾವು ಯಾಕೆ ನಂಬಬೇಕು? ಇನ್ನು ವಿಜ್ಞಾನವಾದಿಗಳೇ ದಿಕ್ಕು ಅಥವಾ ಆಕಾಶಗಳು ಭ್ರಾಂತಿ ಕಲ್ಪಿತ ಅಂತ ನೀವು ಹೇಳ್ತೀರಲ್ಲ, ಇದಕ್ಕೆ ಪ್ರಮಾಣ ಇದೆ ಅಂತ ಹೇಳ್ತೀರೋ? ಪ್ರಮಾಣ ಇದೆ, ಆದ್ದರಿಂದಾಗಿ ಜಗತ್ತು ವಿಜ್ಞಾನ ಕಲ್ಪಿತ ಅಥವಾ ಮಿಥ್ಯಾ ಅಂತ ಹೇಳ್ತೀವಿ ಅಂತಿಕೊಂಡು ನೀವೇ ಹೇಳ್ತಾ ಇದ್ದರೆ ಅದಕ್ಕೆ ಪ್ರಮಾಣ ತೋರಿಸಿ. ಪ್ರಮಾಣ ಇಲ್ಲ, ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ಜಗತ್ತು ಇದೆ ಅಂತಿಕೊಂಡಂತನ್ನೋದು ಸಿದ್ಧವಾಗುತ್ತದೆ. ಸ್ವಪ್ನವೇ ಸತ್ಯ ಅಂತಿಕೊಂಡಂತಂದ ಮೇಲೆ ಈ ಜಾಗೃತ ಜಗತ್ತು ಅಂತನ್ನೋದು ಸತ್ಯ ಅಂತನ್ನೋದಕ್ಕೋಸ್ಕರ ಬೇರೆ ಪ್ರಮಾಣ ಬೇಕೇ? ಆದ್ದರಿಂದಾಗಿ ನಿಮಗೆ ಪ್ರಮಾಣ ಇಲ್ಲ ಅಂತನ್ನೋದನ್ನು ನಾವು ಮಿಥ್ಯಾತ್ವನುಮಾನ ಖಂಡನದಲ್ಲಿ ಅಥವಾ ಮಿಥ್ಯಾ ಖಂಡನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ವೈಧರ್ಮ್ಯಾಚನ ಸ್ವಪ್ನಾಧಿವತ್ ಅಂತನ್ನುವ ಸೂತ್ರದ ಸಂದರ್ಭದಲ್ಲಿ ಅದನ್ನು ಪೂರ್ತಿ ಅಲ್ಲಗಳೆದಿದ್ದೇವೆ. ಆದ್ದರಿಂದಾಗಿ ನಿಮಗೆ ಪ್ರಮಾಣಗಳೇ ಇಲ್ಲ. ಇನ್ನು ನಮಗೆ ಹಾಗೆ ಅನಿಸಿದೆ, ನಮ್ಮ ಚಿಂತನೆ ಆ ರೀತಿಯಾಗಿದೆ, ನಮ್ಮ ಚಿಂತನೆಯ ಪ್ರಕಾರ ನಾವು ಈ ಜಗತ್ತು ಜ್ಞಾನದಿಂದ ಕಲ್ಪಿತ ಹೊರತು ಇದಕ್ಕೆ ಅಸ್ತಿತ್ವ ಇಲ್ಲ ಅಂತಿಕೊಂಡಂತನ್ನೋ ವಾದ ಅಥವಾ ಮಿಥ್ಯಾ ಅಂತನೂ ವಾದಿಸಿದ್ದೇವೆ. ನಮಗೆ ಆ ರೀತಿಯಾಗಿ ಅನಿಸ್ತಾ ಇದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ನಿಮಗೆ ಅನಿಸ್ತಾ ಇದೆ ಅಂತಂದ ಕ್ಷಣಕ್ಕೇನೆ ಜಗತ್ತು ಸುಳ್ಳಾಗಬೇಕಾಗಿಲ್ಲ.
ನನಗೂ ಅನ್ನಿಸ್ತಾ ಇದೆ ನಿಮ್ಮ ವಿಜ್ಞಾನವಾದ, ನಿಮ್ಮ ಮಿಥ್ಯ ಶೂನ್ಯವಾದ ಇದಕ್ಕೆ ಯಾವುದೇ ಬೇಸ್ ಇಲ್ಲ. ನನಗನ್ನಿಸ್ತದೆ, ನಿನಗನ್ನಿಸ್ತದೆ, ಇದು ಬಹಳ ಮಹತ್ವವಲ್ಲ. ನಾವು ಯಾವ ತತ್ವವನ್ನು ಮಂಡನೆ ಮಾಡ್ತೇವೆ ಆ ತತ್ವ ಪ್ರಮಾಣದಿಂದ ಪುರಸ್ಸರವಾಗಿರಬೇಕು, ಪ್ರಮಾಣ ಸಹಿತವೇ ಆಗಿರಬೇಕದು. ಹಾಗಿದ್ದರೆ ಅದು ಮಾತ್ರ ಗ್ರಾಹ್ಯವಾಗ್ತದೆ. ಆದ್ದರಿಂದಾಗಿ ನಿಮಗೆ ಪ್ರಮಾಣ ಇಲ್ಲ, ನಿಮ್ಮ ಸಿದ್ಧಾಂತವು ಕಪೋಲಕಲ್ಪಿತ ಅಂತ ಅನ್ನುವುದನ್ನು ನಾವು ಅಂದರೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಅದರಿಂದ ಶೂನ್ಯವಾದಿಗಳು ಮತ್ತು ವಿಜ್ಞಾನವಾದಿಗಳ ನಿಮ್ಮ ವಿಚಾರ ಸರಿಯಲ್ಲ. ನಿಮಗೆ ಪ್ರಮಾಣ ಇಲ್ಲ ಅಂತ ನಿನ್ನೆ ದಿವಸ ನಾವು ಉತ್ತರ ಕೊಟ್ಟಾಗ ಈಗ ಅವರು ಪ್ರಶ್ನೆ ಮಾಡ್ತಾರೆ, ನಮಗೆ ಪ್ರಮಾಣ ಇದೆ, ನೀವು ಆಕಾಶ ಮತ್ತು ದಿಕ್ಕು, ಆಕಾಶ ಅದರ ವಿಭಾಗವೇ ದಿಕ್ಕು, ಅವುಗಳಲ್ಲಿ ಅಂತರ ಇಲ್ಲ. ಇವುಗಳು ಸತ್ಯ ಅಂತ ತಿಳ್ಕೊಂಡಂತ ಹೇಳಿ ಆದರೆ ಅವು ಸತ್ಯ ಅಲ್ಲ. ಅನುಮಾನದ ಯುಕ್ತಿಯಿಂದ ಅವುಗಳು ಮಿಥ್ಯಾ ಅಂತ ಅನ್ನೋದು ಸಿದ್ಧವಾಗ್ತದೆ. ಹೇಗೆ ಎಷ್ಟು ಸೂಕ್ಷ್ಮ ಪ್ರಶ್ನೆಗಳನ್ನು ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ. ನಿಮಗೆ ಆಕಾಶ ದಿಕ್ಕು ಯಾವಾಗ ಕಾಣಿಸ್ತದೆ? ಸೂರ್ಯೋದಯವಾದಾಗ. ರಾತ್ರಿ ಕತ್ತಲಲ್ಲಿ ಕಾಣಿಸೋದಿಲ್ಲ. ರಾತ್ರಿ ಅಂದರೆ ಸೂರ್ಯೋದಯವಾದರೆ ಕಾಣಿಸ್ತದೆ, ರಾತ್ರಿ ಇಲ್ಲ, ಮೂಲತಃ ಇಲ್ಲ, ಸೂರ್ಯೋದಯದಿಂದ ಕಾಣಿಸ್ತದೆ. ಅದಕ್ಕೆ ಸೂರ್ಯೋದಯ ಅಂತ ಅನ್ನೋದು ಉಪಾಧಿ ಆಗ್ತದೆ. ಮತ್ತು ಉಪಾಧಿ ಅಂದರೆ ಏನು ತಿಳಿಸ್ಬೇಕು ನಿಮಗೆಲ್ಲ. ಈಗ ನಾನು ಕಣ್ಣಿಗೆ ಗೊತ್ತೇನೆ, ಸ್ವಲ್ಪ ಹೊತ್ತು ಕೆಳಗೆ ಹೊತ್ತಿಕೊಳ್ಳಿ. ಪ್ರತಿಯೊಂದು ವಸ್ತು ಎರಡೆರಡಾಗಿ ಕಾಣುತ್ತದೆ. ಬೆರಳು ತೆಗೆದ್ರೆ ಮುಂದೆ ಕಾಣಿಸ್ತದೆ. ಹಾಗೆ ಎರಡನೇದೇನು ಕಾಣಿಸಿತ್ತು ಅದು ಉಪಾಧಿಜನ್ಯ. ಉಪಾಧಿ ಅಂದ್ರೇನು? ನಾನು ಕಣ್ಣು ಒತ್ತಿದಾಗ ಮಾತ್ರ ಕಾಣುತ್ತೆ. ಅಂದರೆ ಅದು ಇಲ್ಲ, ಕಣ್ಣು ಒತ್ತಿದಾಗ ಏನೊಂದು ಭ್ರಮೆಯಿಂದ ಎರಡು ಕಾಣುತ್ತದೆ. ಅದಕ್ಕೆ ಉಪಾಧಿಜನ್ಯ ಅಂತೇಳಿ ಕರೀತಾರೆ. ಉಪಾಧಿಜನ್ಯವಾದ ಎರಡನೇ ಆ ಚಂದ್ರ, ದ್ವಿತೀಯ ಚಂದ್ರ, ಇವನು ಕಣ್ಣಿನಲ್ಲಿ ಬೆರಳು ಒತ್ತಿಕೊಳ್ಳಬೇಕು ಅಂತನ್ನುವ ಪ್ರಯತ್ನದಿಂದ ಅಥವಾ ಒಂದು ವಿಧಾನದಿಂದ ಹುಟ್ಟಿದ ಚಂದ್ರ. ಆದರೆ ಸ್ವಾಭಾವಿಕವಾಗಿ ಬೆರಳು ಹಾಕಿಕೊಳ್ಳದೇ ಇರುವಾಗ ಅದು ಇಲ್ಲ. ಬೆರಳು ಒತ್ತುವುದು ಉಪಾಧಿ, ಅದರಿಂದ ಕಾಣತಕ್ಕಂಥ ಎರಡನೇ ಚಂದ್ರ ಹೇಗೆ ಸುಳ್ಳೋ ಅದೇ ರೀತಿಯಾಗಿ ರಾತ್ರಿ ಕಾಣದ ಸೂರ್ಯ, ರಾತ್ರಿ ಕಾಣದ ದಿಕ್ಕುಗಳು, ರಾತ್ರಿ ಕಾಣದ ಸ್ಪೇಸ್ ಸೂರ್ಯೋದಯದಿಂದ ಮಾತ್ರ ಕಾಣಿಸ್ತದೆ. ಸೂರ್ಯೋದಯ ಅಂದರೂ ಒಂದೇ, ಬೆಳಕು ಅಂತಂದರೆ ಬ್ಯಾಟ್ರಿ ಅಂದರೂ ಒಂದೇ, ಮತ್ತೇನು ಅಂತ. ಸೂರ್ಯೋದಯದಿಂದ ಕಾಣಿಸ್ತದೆ ಅಥವಾ ಬಿಟ್ಟರೆ ಕಾಣಿಸ್ತದೆ, ಅಂದರೆ ಅದು ಉಪಾಧಿಜನ್ಯ ಆಯಿತು. ಯಾವುದು ಒಂದು ಪ್ರಯತ್ನದಿಂದ ಕಾಣಿಸ್ತದೆಯೋ, ಒಂದು ವಿಶಿಷ್ಟ ಕ್ರಿಯೆಯಿಂದ ಕಾಣಿಸ್ತದೋ ಅದು ಅದಕ್ಕೆ ಉಪಾಧಿಜನ್ಯ ಅಂತ ಹೆಸರು. ಉಪಾಧಿಜನ್ಯವಾದದ್ದೆಲ್ಲವೂ ಮಿಥ್ಯಾ ಆಗಿರ್ತದೆ. ಆದ್ದರಿಂದಾಗಿ ಕತ್ತಲೆಯಲ್ಲಿ ಕಾಣದ, ರಾತ್ರಿ ಕಾಲದಲ್ಲಿ ಕಾಣದ ಆಕಾಶ ಮತ್ತು ದಿಕ್ಕುಗಳು
ಯು ಕಲ್ಪಿತ, ಸೂರ್ಯೋದಯದಿಂದ ಕಲ್ಪಿತ, ಭ್ರಾಂತಿ, ಸುಳ್ಳು. ಯಾಕೆ ಉಪಾಧಿಜನ್ಯತ್ವ ಅಂತನ್ನುವ ತರ್ಕದಿಂದ ನಾವು ಅದನ್ನು ಸಾಧನೆ ಮಾಡ್ತೇವೆ ಅಂತ ಶೂನ್ಯವಾದಿಗಳು ಮತ್ತು ವಿಜ್ಞಾನವಾದಿಗಳಾದ ಬೌದ್ಧರು ಪೂರ್ವಪಕ್ಷವನ್ನು ಮಾಡ್ತಾರೆ. ರಾತ್ರಿ ಕಾಣಿಸೋದಿಲ್ಲ, ಅದನ್ನಿಲ್ಲ, ಅದು ಸತ್ಯವಾಗಿದ್ದರೆ ಎಲ್ಲ ಕಾಲಕ್ಕೆ ಕಾಣಿಸ್ಬೇಕಾಗಿತ್ತು. ಸೂರ್ಯೋದಯದಲ್ಲಿ ಮಾತ್ರ ಕಾಣಿಸ್ತದೆ, ಅದರ ಅನುಭವ ಬರ್ತದೆ. ಆದ್ದರಿಂದಾಗಿ ಅದು ಉಪಾಧಿಜನ್ಯವಾಯಿತು. ಆದ್ದರಿಂದಾಗಿ ಆಕಾಶ, ಅದರ ವಯವಾದ ದಿಕ್ಕು ಇವೆರಡು ವಿಜ್ಞಾನ ಕಲ್ಪಿತ ಅಥವಾ ಮಿಥ್ಯ ಆಗಿವೆ. ಆದ್ದರಿಂದಾಗಿ ಇದೇ ದಿಕ್ಕು, ಸೇಯಂ ದಿಕ್ ಅಥವಾ ತಾಯೇವ ದಿಶಃ, ಇದೇ ದಿಕ್ಕು, ಇವೇ ದಿಕ್ಕುಗಳು ಅಂತನ್ನುವ ನಿಮ್ಮ ಪ್ರತ್ಯಭಿಜ್ಞ, ಅದೇ ಇದು ಅಂತನ್ನುವ ಒಂದು ಕಲ್ಪನೆ ಹೇಳಿ, ಅದೇ ಇದು ಅಂತಂದ್ರೆ ಮೊದಲಿತ್ತು ಅಂತಿಕೊಂಡು ಅಂತ ಹೇಳ್ತಕ್ಕಂಥ ನಿಮ್ಮ ಪ್ರಯತ್ನ ಅಂತೇನಿದೆ, ಇದು ಉಪಾಧಿಜನ್ಯವಾದ್ದರಿಂದಾಗಿ ಇದು ಕೂಡುವುದಿಲ್ಲ, ಸರಿಯಲ್ಲ. ಆದ್ದರಿಂದಾಗಿ ನಾವು ಹೇಳುವಂತೆ ಕಲ್ಪಿತವಾದ ಸಂಪೂರ್ಣ ಜಗತ್ತೇ ಕಲ್ಪಿತವಾದದ್ದರಿಂದಾಗಿ ಅದರಲ್ಲಿ ಕಲ್ಪಿತವಾಗಿರ್ತಕ್ಕಂತಹ ಸೇಯಂ ದಿಕ್ ಅಥವಾ ತಾಯೇವ ದಿಶಾ ಅಂತಕೊಂಡಂತನ್ನುವ ಸಂಕಲ್ಪನೆ ಇದು ಮಿಥ್ಯಾ. ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಆಚಾರ್ಯರು ಹೇಳ್ತಾರೆ, ನಚ ಆದಿತ್ಯ ಉದಯಾದಿನ ಇವ ಉದಯಾದಿನ ಇವ ದಿಕ್ಕ ಕಲ್ಪನಾ ಅಂಧಕಾರೇಪಿ ದಿಗ್ಮಾತ್ರ ಪ್ರತೀತೆ. ಇದು ಆಚಾರ್ಯರ ವಾಕ್ಯ. ಟೀಕಾಕೃತ್ಪಾದರ ವಾಕ್ಯ, ತಚ್ಚ ಪರ ನಿರಪೇಕ್ಷೇಣೈವ ಸಾಕ್ಷಿಣ ಸರ್ವಾವಸ್ಥಾಸು ಪ್ರಾಣವನ್ಮಾತ್ರ ಸಿದ್ಧಂ. ಎಷ್ಟು ಸುಂದರವಾದ ರೀತಿಯಲ್ಲಿ ಆಚಾರ್ಯರು ಉತ್ತರ ಕೊಡ್ತಾರೆ, ಎಷ್ಟು ಸುಂದರವಾದ ರೀತಿಯಲ್ಲಿ, ಅದೆಷ್ಟು ಸುಂದರವಾದ ರೀತಿಯಲ್ಲಿ ಟೀಕಾಕೃತ್ಪಾದ ನಮಗೆ ತಿಳಿಸಿ ಹೇಳ್ತಾರೆ. ಏನಪ್ಪ ವಿಜ್ಞಾನವಾದಿಗಳೇ, ಶೂನ್ಯವಾದಿಗಳೇ, ಅನುಭವ ಅಂತಿಕೊಂಡಂತನ್ನೋದು ಅನುಭವಕ್ಕೆ ಬರುವುದು ಸರಿಯೋ ಕ್ಕೆ ಬಾರದೇ ಇರುವ ತರ್ಕದಿಂದ ಸಿದ್ಧವಾಗುವ, ಅನುಮಾನದಿಂದ ಸಿದ್ಧವಾಗುವ ಜಗನ್ಮಿಥ್ಯಾತ್ವ ಅಥವಾ ಶೂನ್ಯತ್ವ, ವಿಜ್ಞಾನ ಕಲ್ಪಿತತ್ವ ಸರಿಯೋ? ತರ್ಕದಿಂದ ಏನು ಬೇಕಾದ ಮಾಡ್ಬೋದು. ನಿನ್ನ ಹೆಂಡತಿ ನನ್ನ ಹೆಂಡತಿ ಆಗಿದ್ದಾಳೆ. ಯಾಕೆ? ನನ್ನ ಹೆಂಡತಿಯ ಕೂದಲು ಕಪ್ಪಾಗಿದೆ, ನಿನ್ನ ಹೆಂಡತಿಯು ಕೂದಲು ಕಪ್ಪಾದ್ದರಿಂದಾಗಿ ಕೂದಲು ಕಪ್ಪು ಅಂತನೋ ಸಾಮ್ಯ ಇರೋದರಿಂದಾಗಿ ನಿನ್ನ ಹೆಂಡತಿನೂ ನನ್ನ ಹೆಂಡತೆ ಅಂತ ಯಾರಿಗಾದರೂ ಅಂದರೆ, ಯಾರಿಗಾದರೂ ಈ ರೀತಿಯಾಗಿ ನೀವು ತಿಳಿಸಲು ಪ್ರಯತ್ನ ಮಾಡಿದರೆ ಆಗ ಅವ್ರ ಕಡೆಯಿಂದ ಪೆಟ್ಟು ತಿನ್ನಬೇಕಾಗ್ತದೆ. ಬೌದ್ಧವಾದಿಗಳೇ, ರಾತ್ರಿ ಆಕಾಶ ಅಂದರೆ ಸ್ಪೇಸ್ ಕಾಣಿಸೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ ಅಂತಂತೀರಲ್ಲ, ನೀವು ಕೂತ್ಕೊಂಡಿರ್ತೀರಿ, ಬೇಸರ ಬಂದಾಗ ರಾತ್ರಿ ಕಾಲು ಚಾಸ್ತಿರೋ ಇಲ್ಲೋ, ಕೈ ಚಾಸ್ತಿರೋ ಇಲ್ಲ, ಹೀಗೆ ಒಡ್ಡು ಮುರಿತಿರೋ ಇಲ್ಲೋ, ಕಾಲು ಚಾಸ್ತೀವಿ, ಒಡ್ಡು ಮುರಿತೀವಿ, ಅಲ್ಲಿ ಮತ್ತೆ ನಿಮಗೆ ದಿಕ್ಕೆಲ್ಲಿ ಕಾಣಿಸ್ಲಿಕ್ಕೆ ಸ್ಪೇಸ್ ಎಲ್ಲದ ನಿಮಗೆ, ಸ್ಪೇಸ್ ಅದ, ಜ್ಞಾನ ಅದ ಅಂತ ಹೇಳ್ಕೊಂಡು ಕೈ ಚಾಸ್ತೀರಿ. ಇದಿದ್ದಿಲ್ಲ ಅಂತಕೊಂಡಂತಂದ್ರೆ ಇಷ್ಟೇ ಸಣ್ಣ ಸ್ಥಳದ ಹೊರಟ ಕೈ ಚಾಚಿ ತೋರಿಸಿ ನೋಡೋಣ. ಅಲ್ಲಿ ಸ್ಪೇಸ್ ಇರೋದಿಲ್ಲ ಅಂತ ಕೈ ಚಾಚಲಿಕ್ಕೆ ಆಗೋದಿಲ್ಲ.
ಬಸ್ನಲ್ಲಿ ಕಾಲು ಚಾಚ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಬೆಡ್ ಸಿಕ್ಕಿದ್ರೆ ಕಾಲು ಚಾಚ್ಕೋತೀರಿ, ಬರೀ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಲು ಚಾಚ್ತೀರ, ಎಲ್ಲಿ ಸ್ಥಳ ಎಲ್ಲಿದೆ? ಸ್ಪೇಸ್ ಇದೆ ಅಂತನ್ನುವ ತಿಳುವಳಿಕೆ ಪ್ರತಿಯೊಬ್ಬ ಪ್ರಾಣಿಗಳಿಗೂ ಇದೆ. ನಮ್ಮ ಸಾಕ್ಷಿಗೆ ಗೊತ್ತಿದೆ ಅಂಥೇಳಿ ನಾವು ಕೈ ಚಾಚ್ತೇವೆ, ಕಾಲು ಚಾಚ್ತೀವಿ. ನಾವು 8 ಜನ ಕೂತು ಹರಟೆ ಹೊಡಿತಾ ಇದ್ದೇವೆ, ರಾತ್ರಿ ಲೈಟ್ ಹೋಯ್ತು, ಹರಟೆ ನಿಲ್ತದ? ನಾನು ಮಾತನಾಡ್ತೇನೆ, ನನಗೆ ಯಾಕೋತಿದೆ, ಎದುರು ಕೇಳಿಸ್ತಾ ಇದೆ, ಅವನು ತಿರುಗಿ ಉತ್ತರ ಕೊಡ್ತಾ ಇದ್ದಾನೆ. ಆಕಾಶ ಸ್ಪೇಸ್ ಇಲ್ಲದೆ ಇದ್ದರೆ, ಆಕಾಶದ ಭಾಗ ದಿಕ್ಕು, ಆ ದಿಕ್ಕು ಮತ್ತು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತ ನಾನು ಮಾತಾಡ್ತಿದ್ದೇನು, ಅವ್ನು ನಾನು ಕೇಳಿಸ್ತಂದು ನನ್ನ ಪ್ರತ್ಯುತ್ತರ ಕೊಡ್ತಿದ್ದೇನು? ಅರೆ ದಿನನಿತ್ಯದ ಅನುಭವ ಬಿಟ್ಟು ಬೇಸಿಲ್ಲದ ತರ್ಕ ಮಾಡ್ತೀರಲ್ಲ ನೀವು, ಅನುಭವ ವಿರುದ್ಧವಾದ ತರ್ಕ ಮಾಡ್ತೀರಲ್ಲ, ಇದೆಷ್ಟು ಸರಿ? ಆದ್ದರಿಂದಾಗಿ ಆಕಾಶ ಕತ್ತಲೆಯಲ್ಲಿಯೂ ಕೂಡ ಮನುಷ್ಯ ಚಲನವಲನ ಮಾಡ್ತಾ ಇರೋದರಿಂದಾಗಿ, ಏಕೆ ಅವನ ಸಾಕ್ಷಿಗೆ ಗೊತ್ತಿದೆ ಆಕಾಶ ಇದೆ ಅಂತ ತಿಳ್ಕೊಂಡಂತ ಅನ್ನೋದು. ಸಾಕ್ಷ್ಯ ಪ್ರತ್ಯಕ್ಷ ಇದೆ, ಕಣ್ಣಿಗೆ ಪ್ರತ್ಯಕ್ಷ ಆಗದೆ ಇದ್ರೂ ಕೂಡ ಸಾಕ್ಷಿಗೆ ಪ್ರತ್ಯಕ್ಷ ಇದೆ. ಆದ್ದರಿಂದ ಆಕಾಶದಲ್ಲಿಯೂ ಕತ್ತಲೆಯಲ್ಲಿಯೂ ಕೂಡ ಆಕಾಶ ದಿಕ್ಕು ಅಂದರೆ ಸ್ಪೇಸ್, ಇದರ ಅನುಭವ ನಮಗೆ ಬರೋದರಿಂದಾಗಿ ಆಕಾಶ ಇದೆ ಅಂತಿಕೊಂಡಂತ ಅನ್ನೋದನ್ನು ನಾವು ಸಿದ್ಧ ಮಾಡ್ತೇವೆ. ಟೀಕಾಕೃತರು 2 ಪ್ರಶ್ನೆ ಮಾಡ್ತಾರೆ ಪೂರ್ವ ಪಕ್ಷಿಗಳಿಗೆ. ಏನಪ್ಪ? ಆಕಾಶ ಮಾತ್ರ ಇದೆ, ಅನುಭವ ಇದೆ ಅಂತಿಕೊಂಡಂತೇಳಿ ಆಕಾಶ ಒಟ್ಟು ಆಕಾಶವೇ ಕಾಣಿಸೋದಿಲ್ಲ, ಆಕಾಶದ ಅಸ್ತಿತ್ವವೇ ಇಲ್ಲ ಅಂತಂತೀಯ, ಅಥವಾ ಆಕಾಶದ ವಿಭಾಗವಾದ ಪೂರ್ವ ಪಶ್ಚಿಮ ಇತ್ಯಾದಿಗಳು ಇಲ್ಲ ಅಂತಂತೀಯ, ಅದರ ವಿಭಾಗಗಳು ಇಲ್ಲ ಅಂತಂತೀಯ? ಮೊದಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಕೈ ಚಾಚ್ತೇವೆ, ಕಾಲು ಚಾಚ್ತೇವೆ, ಮಾತಾಡ್ತೇವೆ. ಆದ್ದರಿಂದಾಗಿ ಸ್ಪೇಸ್ ಇದೆ, ಅವಕಾಶ ಇದೆ ಅಂತ ಅನ್ನೋದು ಸಾಕ್ಷ್ಯ ಪ್ರತ್ಯಕ್ಷ. ಅದಕ್ಕೆ ಸೂರ್ಯೋದಯದ ಕಾರಣವಿಲ್ಲ. ಸೂರ್ಯೋದಯ ಆಗಬೇಕು ಅಂತನ್ನುವ ಉಪಾಧಿ ಆಕಾಶದ ನಿತ್ಯತ್ವಕ್ಕೆ ಬಾಧಕವಾಗುವುದಿಲ್ಲ. ಇನ್ನು ನನ್ನ 2ನೇ ಪ್ರಶ್ನೆ, ಇಲ್ಲ ಪೂರ್ವ ಪಶ್ಚಿಮ ಅಂತ ಅನ್ನೋದು ಗೊತ್ತಾಗೋದಿಲ್ಲ, ದಿಗ್ವಿಶೇಷ ನಮಗೆ ಕಾಣಿಸೋದಿಲ್ಲ. ಸೂರ್ಯೋದಯವಾದಾಗಲೇ ಈ ಕಡೆ ಇದೆ ಅಂತ ಗೊತ್ತಾಗ್ತದೆ. ದಿಗ್ವಿಶೇಷ ಗೊತ್ತಾಗೋದಿಲ್ಲ, ಆದ್ದರಿಂದ ಭ್ರಾಂತಿ ಅಂತೀನಿ ಅಂತಿಕೊಂಡು ನಿನ್ನ 2ನೇ ಪ್ರಶ್ನೆ ಇದ್ದರೆ ಅದಕ್ಕೂ ನಾವು ಉತ್ತರವನ್ನು ಕೊಡ್ತೇವೆ. ಯಾಕೆ ಅಂತಿಕೊಂಡಂತಂದರೆ, ಲೈಟ್ ಹೋಗಿದೆ, ವಾಶ್ರೂಮಿಗೆ ಹೋಗಬೇಕಾಗಿದೆ, ಕೈಕಾಲು ತೊಳೆದುಕೊಳ್ಳೋಕೆ ಹೋಗಬೇಕಾಗಿದೆ, ನನ್ನ ಬೆಡ್ರೂಮಿನ ಹೊರಗೆ ಬಲಬದಿಯಲ್ಲಿ ವಾಶ್ರೂಮ್ ಇದೆ. ಅದಕ್ಕೆ ನಾನು ಕತ್ತಲೆಯಲ್ಲಿ ಹೇಳ್ತೇನೆ, ಕೈ ಮುಂದೆ ಮಾಡ್ತೇನೆ, ಹೀಗೆ ಕೈ ಮುಂದೆ ಮಾಡ್ಕೊತ ಹೋಗ್ತೇನೆ. ಕೈ ಮುಂದೆ ಮಾಡಿದಾಗ ಗೋಡೆ ಬಂತು, ಅಂದಾಕ್ಷಣಕ್ಕೆ ಇಲ್ಲಿ ಬಾಗಿಲ್ಲ ಅಂತ ಗೊತ್ತಾಯಿತು. ನನ್ನ ಕೈಗೆ ಬಾಗಿಲು ಹೊತ್ತಿದ್ದರಿಂದಾಗಿ ನನ್ನ ಬಲಗೈ ಕಡೆಗೆ ಬಾಗಿಲಿದೆ ಅಂತ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ನಾನು ಮಾಡ್ತೇನೆ, ಬಲಕ್ಕೆ ತಿರುಗ್ತೇನೆ. ರಾತ್ರಿಯಲ್ಲಿಯೂ ಕೂಡ ಬಲ ಅಂದರೆ ದಕ್ಷಿಣ, ಎಡ ಅಂದರೆ ಉತ್ತರ, ಎದುರು ಅಂದರೆ ಪೂರ್ವ, ಹಿಂದೆ ಅಂದರೆ ಪಶ್ಚಿಮ. ಈ ರೀತಿಯಾದ ಒಂದು ತಿಳುವಳಿಕೆ ನನ್ನ ಚಲನಕ್ಕೆ ಕಾರಣೀಭೂತವಾಗಿರತಕ್ಕಂತಹ ದಿಕ್ಕಿನ ವಿಭಾಗದ ಅನುಭವ ನನಗೆ ಇರುವುದರಿಂದ
ಕತ್ತಲೆಯಲ್ಲಿ ಕಾಣಿಸೋದಿಲ್ಲ, ಆದ್ದರಿಂದ ಅವುಗಳ ಅಸ್ತಿತ್ವ ಇಲ್ಲ. ಆದ್ದರಿಂದ ಅವು ಭ್ರಾಂತಿ ಕಲ್ಪಿತ ಅಂತ ತಿಳ್ಕೊಂಡಂತ ಹೇಳ್ತೀಯ. ಅದು ಕೂಡ ನಿನಗೆ ಹೇಳಲಿಕ್ಕೆ ಬರೋದಿಲ್ಲಪ್ಪ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇದು ಈ ರೀತಿಯಾದಂಥ ಅನುಭವ ನಮಗೆ ಬರ್ತದೆ. ಎಡಕ್ಕೆ ಬಲಕ್ಕೆ ನಾವು ಹೋಗ್ತೇವೆ, ಆ ರೀತಿಯಾದ ಅನುಭವ ನಮಗಿದೆ. ಆದ್ದರಿಂದಾಗಿ ನೀನು ಹೇಳುವಂತೆ ಸೂರ್ಯೋದಯದಿಂದ ಮಾತ್ರ ಪ್ರತ್ಯಕ್ಷವಾಗುವ ಸೂರ್ಯೋದಯ ಎಂಬ ಉಪಾಧಿಯಿಂದ ಅನುಭವಕ್ಕೆ ಬರುವ ಆಕಾಶ ಇದು ಉಪಾಧಿಗ್ರಸ್ತವಾದ್ದರಿಂದಾಗಿ, ಉಪಾಧಿಜನ್ಯವಾದ ಜ್ಞಾನವಾದ್ದರಿಂದಾಗಿ ಅದು ಮಿಥ್ಯಾ, ಅದು ಸುಳ್ಳು ಅಂತ ನೀನೇನು ಹೇಳ್ತಿ? ನಿನ್ನ ವಾದಕ್ಕೆ ಯಾವ ಹುರುಳು ಇಲ್ಲ. ನಮ್ಮ ಅನುಭವ ನಿನ್ನ ವಾದ ಸರಿಯಲ್ಲ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ಇವು ಗಮ್ಯವಾದ್ದರಿಂದಾಗಿ ಯಾವುದು ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ಗಮ್ಯವಾಗಿದೆಯೋ ಅದು ಮಿಥ್ಯೆ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಇದನ್ನು ಸಾಧಿಸಿ ಶ್ರೀಮದಾಚಾರ್ಯ ನಮ್ಮ ಮೇಲೆ ಉಪಕಾರವನ್ನು ಮಾಡಿದ್ದಾರೆ. ಎಷ್ಟು ವಾದಗಳು, ಎಷ್ಟು ಚರ್ಚೆಗಳು, ಇವುಗಳಿಂದ ನಾವು ಅಪರಿಚಿತರಾಗಿರಬೇಕೇ? ಬದ್ಧನೋಮೆಯನ್ನು ಮಾಡಿದರೆ ಮಾತ್ರ ಮಧ್ವಾಚಾರ್ಯ ಮಹಿಮೆಯನ್ನು ತಿಳ್ಕೊಂಡಂತೆ ಆಯಿತೆ? ಟೀಕಾರಾರ ಆರಾಧನೆಗೆ ಮೊಳಕೆಡಕ್ಕೆ ಹೋದರೆ ಮಾತ್ರ ಅವರನ್ನು ಆದರ ಕೊಟ್ಟಂತೆ ಆಯಿತೆ? ಇಲ್ಲ, ಅವರ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು. ಆಗ ಅವರಲ್ಲಿ ಹುಟ್ಟುವ ಶ್ರದ್ಧೆ ಎಂದಿಗೂ ಅದು ಮಾಸುವುದಿಲ್ಲ. ಆದ್ದರಿಂದಾಗಿ ಇವತ್ತಿನ ದಿನದ ವಿಷ್ಣು ತತ್ವದ ನಿರ್ಣಯದ ವಿವರಣೆ ಹೇಗೆ ಅಂತಿಕೊಂಡಂತಂದರೆ, ಆಕಾಶ ಅಂಧಕಾರದಲ್ಲಿಯೂ ಕೂಡ ನಮ್ಮ ಸಾಕ್ಷಿಗೆ ಗೊತ್ತಾಗ್ತದೆ, ಅನುಭವಕ್ಕೆ ಬರ್ತದೆ. ಆದ್ದರಿಂದಾಗಿ ಅದು ಉಪಾಧಿಜನ್ಯವಲ್ಲ, ದ್ವಿತೀಯಶ್ಚಂದ್ರ ಅಂತಿಕೊಂಡಂತನ್ನುವ ಉಪಾಧಿಯಿಂದ ಯುಕ್ತವಾಗಿಲ್ಲ. ಆದ್ದರಿಂದಾಗಿ ನಮ್ಮ ಮಾತೆ ಸತ್ಯವಾಗಿದೆ. ಬೌದ್ಧರ ಹಾಗೂ ಶೂನ್ಯವಾದ ವಿಜ್ಞಾನವಾದಿಗಳಾದ ಶೂನ್ಯವಾದಿಗಳಾದ ಬೌದ್ಧರ ವಿಚಾರಕ್ಕೆ, ಅವರ ವಿಚಾರ ಸರಣಿಗೆ ಅದು ಪ್ರಮಾಣ ಪುರಸ್ಸರವಲ್ಲ, ಅದು ಸರಿಯಾದ ತಪ್ಪು ಅಂತಿಕೊಂಡಂತನ್ನೋದನ್ನು ಶ್ರೀಮದಾಚಾರ್ಯರು ಮತ್ತು ಟೀಕಾಕೃತ್ಪಾದರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಎಷ್ಟಾದರೂ ಅವರು ವಾದಿ ಮೊಂಡ ಮತ್ತೆ ಪ್ರಶ್ನೆ ಕೇಳ್ತಾನೆ. ಬಹುಶಃ ಈ ಪ್ರಶ್ನೆ ಅವ್ರಿಗೂ ಹೊಳೆದಿತ್ತೋ ಇಲ್ಲೋ ಗೊತ್ತಿಲ್ಲ. ಟೀಕಾಕೃತ್ಪಾದರೆ ತಾವೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಮುಂದೆ ಮತ್ತೆ ಪುನಃ ಪೂರ್ವಪಕ್ಷ ಏನು ಬರ್ತದೆ? ವಿಷಯ ನಡೆದದ್ದು ಮರೆಯಬೇಡಿ. ಪ್ರತ್ಯಭಿಜ್ಞಾ ಅದೇ ಇದು ಅಂತನ್ನುವ ತಿಳುವಳಿಕೆ, ಇದು ಭ್ರಾಂತಿ ಅಂತನ್ನುವ ಏನು ಒಂದು ವಿಚಾರ ನಡೆದಿದೆ ಅಲ್ಲ, ಇದು ಸತ್ಯ, ಇದು ಭ್ರಾಂತಿಯಲ್ಲ. ಈಗ ನಡೆದಿರ್ತಕ್ಕಂತಹ ವಿಚಾರ ಅಂತಿಕೊಂಡಂತಂದರೆ ಪ್ರತ್ಯಭಿಜ್ಞಾ ಅಂತ ತಿಳ್ಕೊಂಡಂತೇನಿದೆ, ಈ ಪ್ರತ್ಯಭಿಜ್ಞಾ ಅಂತ ತಿಳ್ಕೊಂಡಂತನ್ನೋದು ಇದು ಪ್ರಮಾಣದಿಂದ ಸಿದ್ಧ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಉಳಿದವರು ಹೇಳುವಂತೆ ಇದು ಭ್ರಾಂತಿಯಿಂದ ಕಲ್ಪಿತವಲ್ಲ. ಉಳಿದ ವಿಚಾರ ನಾಳೆ ನೋಡಲಿಕ್ಕೆ ನಾವು ಪ್ರಯತ್ನಿಸೋಣ, ನಾಳೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಧರ್ಮರಾಜನ ಪ್ರಶ್ನೆ, ಎಲ್ಲೂ ನ ತೇನ ವಿನ ತೃಣಮಪಿ ನ ಚಲತಿ, ಭಗವಂತನ ಇಚ್ಛೆ ಇಲ್ಲದಿದ್ದರೆ ಹುಲ್ಲು ಅಲುಗಾಡುವುದಿಲ್ಲ. ಆದ್ದರಿಂದ ಎಲ್ಲವನ್ನೂ ಮಾಡುವವನು ಅವನೇ. ಆದ್ದರಿಂದಾಗಿ ಜೀವನಿಗೆ ಕರ್ತೃತ್ವ ಇಲ್ಲ. ಆದ್ದರಿಂದಾಗಿ ಜೀವನ ಮಾಡುವ ಪಾಪಗಳನ್ನು ದೇವರೇ ಮಾಡಿದ್ದಾನೆ. ಇದು ಅವನಿಗೆ ನನಗೇನು ಸಂಬಂಧ ಇಲ್ಲ.
ಅವನು ಇಚ್ಛೆ ಮಾಡಿದಾಗ ರಾಜ್ಯ ಸಿಗ್ತದೆ, ಇಲ್ಲದೇ ಇದ್ರೆ ಇಲ್ಲ ಅನ್ನುವ ಧರ್ಮರಾಜನ ವಾದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ಈಗ ನಾನು ಪ್ರವಚನ ಕೊಡ್ತೇನೆ, ನೀವು ಪ್ರವಚನ ಕೇಳ್ತಾ ಇದ್ದೀರಿ. ಜೀವನ ಕರ್ತೃತ್ವ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ನೀವು ಊಟ ಮಾಡ್ತೀರಿ, ನೀವು ನೌಕರಿ ಮಾಡ್ತೀರಿ, ನೀವು ಓಡಾಡ್ತೀರಿ, ಇದು ಈ ಕ್ರಮ ಅಂತ ಏನಿದೆ, ಇದು ನಮ್ಮ ಪ್ರತ್ಯಕ್ಷದಿಂದ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಆದರೆ ಆಗಮ ಹೇಳ್ತದೆ, ವೇದ ಹೇಳ್ತದೆ, ಶಾಸ್ತ್ರ ಹೇಳ್ತದೆ, ದೇವರ ಇಚ್ಛೆ ಇಲ್ಲದೆ ಇದ್ರೆ ಒಂದು ಹುಲ್ಲು ಕೂಡ ಅಲ್ಗಾಡೋದಿಲ್ಲ ಅಂತೇಳಿ. ಆದ್ದರಿಂದ ಕರ್ತೃತ್ವ ದೇವರಲ್ಲಿ ಮಾತ್ರ ಇದೆ, ನಮ್ಮಲ್ಲಿ ಇಲ್ಲ ಅಂತನ್ನುವ ಶಾಸ್ತ್ರವಚನ. ಈ ಶಾಸ್ತ್ರವಚನಕ್ಕೆ ಅದನ್ನು ಹೇಗೆ ಎರಡೂ ಕೂಡಿಸೋದು? ನಮ್ಮ ಅನುಭವ, ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೇಳಿ, ನಾನು ಪ್ರವಚನ ಕೊಡ್ತಾ ಇದ್ದೇನೆ ಅಂತ ನನ್ನ ಅನುಭವ. ಆದರೆ ಶಾಸ್ತ್ರ ಹೇಳ್ತಾರೆ, ಪರಮಾತ್ಮನ ಇಚ್ಛೆ ಇಲ್ಲದೆ ತೇನು ವಿನಾ ತೃಣಮಪಿನ ಚಲತಿ. ಇಲ್ಲದೆ ಇದ್ದರೆ ಒಂದು ಹುಲ್ಲು ಅಲ್ಗಾಡೋದಿಲ್ಲ. ನೀನು ಮಾತನಾಡ್ಲಿಕ್ಕತ್ತಿಲ್ಲ, ದೇವರೇ ಮಾತನಾಡ್ತಾ ಇದ್ದಾನೆ. ಶಾಸ್ತ್ರ ಹೇಳ್ತದೆ. ನೀವು ಆಗಲೇ ಹೇಳಿದ್ದೀರಿ, ಶಾಸ್ತ್ರಕ್ಕೆ ಬೆಲೆ ಇದೆ, ಶಾಸ್ತ್ರ ಪ್ರಮಾಣ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅದರಿಂದ ದೈವವಾದವು ಶ್ರೇಷ್ಠವೋ, ಭಗವತ್ ಪ್ರೇರಣಾವಾದವು ಶ್ರೇಷ್ಠವೋ, ಅಥವಾ ಮತ್ತು ಶಾಸ್ತ್ರದ ವಚನ ಇವೆರಡನ್ನು ಕೂಡಿಸೋದು ಹೇಗೆ? ಭಾಳ ಜನರಿಗೆ ಜೀವಕರ್ತೃತ್ವ, ದತ್ತ ಸ್ವಾತಂತ್ರ್ಯ, ಜೀವ ಸ್ವಾತಂತ್ರ್ಯ ಇದೆಲ್ಲ ಬಗ್ಗೆ 20 ಕಲ್ಪನೆಗಳಿವೆ. ಆಚಾರ್ಯ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ದೇವರು ಸ್ವತಂತ್ರ ಅಂತಿಕೊಂಡಂತನ್ನುವುದನ್ನು ಅದನ್ನು ಬಿಡ್ಲಿಕ್ಕಾಗೋದಿಲ್ಲ. ಜೀವ ಅಸ್ವತಂತ್ರ ಅಂತನ್ನೋದು ಕೂಡ ನಿಶ್ಚಿತ. ಆದರೆ ಜ್ಞಾನಿಗಳು ಏನು ಮಾಡ್ತಾರೆ, ಎರಡನ್ನು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಏನು ಹೊಂದಾಣೆ ಮಾಡ್ಕೊಳ್ತಾರೆ? ಭಗವಂತ ಸ್ವತಂತ್ರ ಕರ್ತ, ನಾನು ಅವನ ಅಧೀನದಲ್ಲಿ ಮಾಡುವ ನನ್ನಲ್ಲೂ ಕರ್ತೃತ್ವ ಇದೆ. ನನ್ನ ಕರ್ತೃತ್ವ ಭಗವಂತನ ಅಧೀನ, ಪರಮಾತ್ಮನ ಕರ್ತೃತ್ವ ಇದು ಸ್ವತಂತ್ರ ಕರ್ತೃತ್ವ. ಆದ್ದರಿಂದಾಗಿ ಜೀವನ ಕರ್ತೃತ್ವವನ್ನು ಅಲೆಗಳಿಲ್ಲ, ಅನುಭವಕ್ಕೂ ಅಲೆಗಳಿದಂತಾಗಲಿಲ್ಲ. ಆನಂತರ ಪರಮಾತ್ಮ ಸ್ವತಂತ್ರ ಅಂತನ್ನೋದರಲ್ಲಿಯೂ ಕೂಡ ಏನು ಭೇದ ಬರಲಿಲ್ಲ. ಈಗ ಉದಾಹರಣೆಗೆ, ನಾನು ಟ್ಯಾಕ್ಸಿಯಲ್ಲಿ ಓಲಾ ಮಾಡ್ತೇನೆ, ಕೂಡ್ತೇನೆ, ಇಂಥ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಂತ ಹೇಳಿ ಡ್ರೈವರ್ಗೆ ಹೇಳ್ತಾನೆ. ಇದರಲ್ಲಿ ಸ್ವತಂತ್ರ ಕರ್ತೃತ್ವ ಯಾರಿಗೆ? ನಾನು ನಮ್ಮ ವಿರಾರದಿಂದ ನಮ್ಮ ಗುರುಗಳ ವಿದ್ಯಾಪೀಠ, ಸತ್ಯಜ್ಞಾನ ವಿದ್ಯಾಪೀಠ, ಅಲ್ಲಿಗೆ ನಾನು ಹೊರಡ್ತಿದ್ದೇನೆ. ಓಲಾದವನಿಗೆ ಹೇಳ್ತಾನೆ, ನೀನು ನನಗೆ ನಮ್ಮ ಗುರುಗಳ ಗುರುಕುಲಕ್ಕೆ ಬಿಟ್ಬಿಡು, ಮುಳುಂಡಿಗೆ ನನ್ನನ್ನು ಬಿಡು. ಈಗ ಪ್ರೇರಣೆ ಮಾಡಿದ ವ್ಯಕ್ತಿ, ಹಣ ಕೊಡಲಿಕ್ಕೆ ತಯಾರಾದ ವ್ಯಕ್ತಿ ಯಾರು? ನಾನು ಹೇಳಿದಂತೆ ಆ ಓಲಾ ನಡೆಸ್ಕೊಂಡು ಹೋಗ್ತಕ್ಕಂಥವನು ಯಾರು? ನಾನು ಇಲ್ಲ, ನಾನು ಬಳಿ ಕೂತಿದ್ದೇನೆ. ನನ್ನಲ್ಲಿಯೂ ಕರ್ತೃತ್ವ ಇದೆ, ಯಾಕೆ ಪ್ರೇರಕ ರೂಪ ಅಂತ ಕರ್ತೃತ್ವ ಇದೆ. ಯಾಕೆಂದರೆ ನಾನು ಹೇಳದೆ ಹೊರತು ಸುಮ್ಮನೆ ಹಾಗೆ ಮುಳುಂಡು ಹೋಗಿ ಬಂದು ಮಾಡ್ತಾನೆ. ನಾನು ಹುಚ್ಚ ಏನಿಲ್ಲ, ನಾನು ಸುಮ್ಮನೆ ಪೆಟ್ರೋಲ್ ಖರ್ಚು ಮಾಡಲಿಕ್ಕೆ. ನಾನು ಅವನಿಗೆ ಪ್ರೇರಣೆ ಮಾಡಿದಾಗ
ನಾನು ಹಣ ಕೊಟ್ಟಾಗ ಅದರಲ್ಲಿ ನನಗೂ ಸ್ವಲ್ಪ ಹಣ ಉಳಿತದೆ ಅಂತ ತಿಳ್ಕೊಂಡಂಥೇಳಿ ಅವನು ನನ್ನ ಪ್ರೇರಣೆಯಿಂದ ಅವನು ಟ್ಯಾಕ್ಸಿ ನಡೆಸ್ಕೊಂಡು ಹೋಗ್ತಾನೆ. ಇದೇ ಜೀವ ಸ್ವಾತಂತ್ರ್ಯ, ಅದು ಭಗವತ್ ಸ್ವಾತಂತ್ರ್ಯ, ಸ್ವಾತಂತ್ರ್ಯದ ಉದಾಹರಣೆ. ಪರಮಾತ್ಮ ಪ್ರೇರಣೆ ಮಾಡಿದರೆ ನಮ್ಮಲ್ಲಿರುವ ಟ್ಯಾಕ್ಸಿ ನಡೆಸುವ ಶಕ್ತಿ ಡ್ರೈವರ್ನಲ್ಲಿದೆ. ಆದರೆ ಅದು ಆ್ಯಕ್ಟಿವೇಟ್ ಆಗಬೇಕಾಗಿದ್ದರೆ ಪರಮಾತ್ಮನ ಪ್ರೇರಣೆ ಬೇಕು, ಒಬ್ಬ ಯಜಮಾನನ ಪ್ರೇರಣೆ ಬೇಕು. ಯಜಮಾನನ ಪ್ರೇರಣೆಯಿಂದ ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಆದರೆ ಟ್ಯಾಕ್ಸಿ ಓಲಾ ನಡೆಸ್ಕೊಂಡು ಹೋಗುವಂತ ತಿಳ್ಕೊಂಡು ಅಂತೇಳಿ ನಾನು ನನ್ನ ಸೈಕಲ್ ನಡೆಸುವ ನನ್ನ ಮೊಮ್ಮಗನಿಗೆ ನಾನು ಮುಳ್ಳುಣಿಗೆ ಬಿಡುವಂತ ಅನ್ನೋದಿಲ್ಲ. ನನಗೆ ಗೊತ್ತಿದೆ ಅವನಿಗೆ ಕಾರ್ ಡ್ರೈವಿಂಗ್ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಕಾರ್ ಡ್ರೈವಿಂಗ್ ಅಂತಕೊಂಡಂತನ್ನುವ ಒಂದು ಕರ್ತೃತ್ವ, ಪರಾಧೀನ ಕರ್ತೃತ್ವ, ನಾನು ಚೇತನನಾಗಿದ್ದೇನೆ, ನಾನು ಓದಬಹುದು, ಕೇಳಬಹುದು, ಉಣಬಹುದು, ಬರೆಯಬಹುದು, ಏನು ಬೇಕಾದ್ರೂ ಮಾಡಬಹುದು, ಅಂದರೆ ನನ್ನ ಲಿಮಿಟ್ನಲ್ಲಿ ಆ ಮಾಡ್ತಕ್ಕಂಥ ಸಾಮರ್ಥ್ಯವೂ ನನ್ನಲ್ಲಿದೆ. ದೇವರು ಕಲ್ಲಿಗೆ ಉಪದೇಶ ಕೊಡೋದಿಲ್ಲ. ದೇವರು ಪ್ರೇರಣೆ ಮಾಡುವುದು ಮನುಷ್ಯರಿಗೆ ಮಾತ್ರ, ಸಾರಥಿಯಾದ ಕುದುರೆಗಳಿಗೂ ಕೂಡ. ಯಾವನು ಪ್ರೇರಣೆ ಮಾಡ್ತಾನೆ ಅವನು ಸ್ವತಂತ್ರಕರ್ತ. ಯಾವನು ಆ ಪ್ರೇರಣೆಗೆ ಅನುಸಾರವಾಗಿ ಮುಂದುವರಿಯುತ್ತಾನೆ ಇವನು ಸ್ವತಂತ್ರಕರ್ತ. ಆದ್ದರಿಂದಾಗಿ ಜೀವನಲ್ಲಿಯೂ ಕೂಡ ಕರ್ತೃತ್ವ ಇದೆ, ಪರಮಾತ್ಮನಲ್ಲಿಯೂ ಕರ್ತೃತ್ವ ಇದೆ. ಭಗವಂತನಲ್ಲಿರ್ತಕ್ಕಂಥ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ, ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವ ಇದು ಪರಾಧೀನ ಕರ್ತೃತ್ವ. ಆದರೆ ಪರಾಧೀನ ಕರ್ತೃತ್ವ ಜೀವನದಲ್ಲಿ ಇದೆ, ಆದ್ದರಿಂದಾಗಿ ಅವನಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಗಳೇನು ಮಾಡ್ತಾರೆ, ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ. ನಾನು ಅಸ್ವತಂತ್ರ, ಆದರೆ ಕ್ರಿಯಾಶಕ್ತಿ ನನ್ನಲ್ಲಿದೆ, ಇದು ಸಾಕ್ಷಿಯಿಂದ ಪ್ರತ್ಯಕ್ಷವಾಗಿದೆ. ಆದರೆ ಒಳಗಿದ್ದ ಭಗವಂತ ಪ್ರೇರಣೆ ಮಾಡದೆ ಹೊರತು ನಾನು ನನ್ನ ಶಕ್ತಿಯಿಂದಲೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪರಮಾತ್ಮನ ಸಹಾಯ ನನಗೆ ಬೇಕು ಅಂಥೇಳಿ ತಿಳಿದುಕೊಂಡು ನಾನು ಪ್ರಯತ್ನದ ಇಚ್ಛೆಯನ್ನು ಮಾಡ್ತೇನೆ, ತಪಸ್ಸು ಮಾಡಬೇಕು ಅಂತ ಬಯಸ್ತೇನೆ. ಆವಾಗ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಿ ತಪಸ್ಸು ಮಾಡುವಂತೆ ನನಗೆ ಪ್ರೇರಣೆ ಕೊಡ್ತಾನೆ. ಪ್ರೇರಣೆ ಕೊಡುವ ಅವನು ಸ್ವತಂತ್ರಕರ್ತ, ಪ್ರೇರಣೆ ಸ್ವೀಕರಿಸುವ ನಾನು ಅಸ್ವತಂತ್ರಕರ್ತ. ಆದ್ದರಿಂದಾಗಿ ಈ ಒಂದು ವಿಚಾರವನ್ನು ನಾವು ತಪ್ಪದೇ ತಿಳಿದುಕೊಳ್ಬೇಕು. ಇದು ಎರಡೂ ಮಾತನ್ನು ಜೋಡಿಸಿದ್ದಾರೆ ಶ್ರೀಮದಾಚಾರ್ಯ. ಹೀಗಾಗಿ ಜೀವಕರ್ತೃತ್ವ ಮತ್ತು ಭಗವತ್ ಸ್ವತಂತ್ರ ಕರ್ತೃತ್ವವನ್ನು ಆಚಾರ್ಯರು ನಮಗೆ ಪ್ರತ್ಯೇಕವಾಗಿ ತಿಳಿಸಿದ್ದಾರೆ. ಚೇತನರಾದ್ದರಿಂದಾಗಿ ನಮಗೆ ಒಂದು ಚಲನವಲ್ಲ ಕ್ರಿಯಾತ್ಮಕವಾದಂಥ ಕರ್ತೃತ್ವ ಇದೆ, ಅದು ಕೂಡ ಅಲ್ಲಗಳೆಯುವಂತೆ ಇಲ್ಲ. ಆದರೆ ನಮ್ಮದು ಭಗವಂತನ ಅಧೀನ ಕರ್ತೃತ್ವ. ಭಗವಂತನ ಅಧೀನ ಕರ್ತೃತ್ವ ಆದ್ದರಿಂದಾಗಿ ಭಗವಂತನು ಪ್ರೇರಣೆ ಮಾಡಿದಂತೆ ನಾವು ಆಚರಣೆಯನ್ನು ಮಾಡಬೇಕು. ಆಚಾರ್ಯ ಬಹಳ ಒಳ್ಳೆಯದು ಹೇಳಿಬಿಟ್ರು. ಇವತ್ತಿನಿಂದ ನಾನು ಸಂಧ್ಯಾ ವಂದನೆ ಮಾಡೋದಿಲ್ಲ, ದೇವರ ಪೂಜೆ ಮಾಡೋದಿಲ್ಲ, ಏಕಾದಶಿ ಮಾಡೋದಿಲ್ಲ. ಯಾಕೆಂದರೆ ದೇವರು ನನಗೆ ಬಂದು ಹೇಳಬೇಕಲ್ಲ. ದೇವರು ನನಗೆ ಬಂದು ಇವತ್ತು ಸಂಧ್ಯಾವನ ಮಾಡುವಂತ ಪ್ರೇರಣೆ ಮಾಡಬೇಕು. ಅವನು ನಾವು ಓಲಾದವನಿಗೆ ಫೋನ್ ಮಾಡಿ ಹೇಳ್ತೀವಲ್ಲ, ಬುಕ್ ಮಾಡ್ತೀವಲ್ಲ, ಅದರಂತೆ ದೇವರು ನನಗೆ ಹೇಳಿ ಮಾಡ್ತೇನೆ. ಧರ್ಮರಾಜನು ಕೂಡ ಹಾಗೆ ಅಂತಾನೆ, ದೇವ್ರು ಬಂದು ನನಗೆ ಹೇಳಿ 12 ತಿಂಗಳಂದರೆ 12 ವರ್ಷ ಅಂತ ಹಿಡ್ಕೋ, ಒಂದು ತಿಂಗಳ ಅಜ್ಞಾತವಾಸ ಮಾಡುವಂಥ ದೇವ್ರು ಬಂದು ಹೇಳಿ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ದೇವರು ದಿನಾಲು ಬಂದು
ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದಿಲ್ಲಪ್ಪ. ದೇವರು ಒಂದ್ಸಲ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ಯಾವುಗಳ ಮುಖಾಂತರ? ವೇದಗಳ ಮುಖಾಂತರ, ಶಾಸ್ತ್ರಗಳ ಮುಖಾಂತರ. ಶ್ರುತಿ ಸ್ಮೃತಿ ಹರೇರಾಜ್ಞೆ. ವೇದಗಳು, ಸ್ಮೃತಿ ಅಂತಂದರೆ ಪುರಾಣ, ಮಹಾಭಾರತ, ಭಗವದ್ಗೀತಾ, ಧರ್ಮಶಾಸ್ತ್ರ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇವೆಲ್ಲವೂ ಕೂಡ ಸ್ಮೃತಿ ಅಂತ ಅನ್ಸ್ಕೊಳ್ತವೆ. ಪೌರುಷೇಯ ಗ್ರಂಥಗಳು. ಇವುಗಳು ಪರಮಾತ್ಮನ ಡೈರೆಕ್ಟ್ ಆರ್ಡರ್ಸ್. ಅದನ್ನು ಅವುಗಳ ಮುಖಾಂತರ ಪರಮಾತ್ಮನ ಆಜ್ಞೆಯನ್ನು ತಿಳಿದುಕೊಂಡು ನೀನು ಆ ಪ್ರಕಾರವಾಗಿರ್ತಕ್ಕಂಥ ರೀತಿಯಲ್ಲಿ ನಿನ್ನ ಡ್ಯೂಟಿ ನೀನು ಮಾಡಲೇಬೇಕು. ಮಾಡದೇ ಇದ್ದರೆ ನೀನು ಪಾಪಿ ಆಗ್ತಿ. ಆದ್ದರಿಂದಾಗಿ ಜ್ಞಾನಿಗಳು ಶಾಸ್ತ್ರಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಅದೇ ಅವನ ಪ್ರೇರಣೆ ಅಂತೇಳಿ ತಿಳಿದುಕೊಂಡು ಶಾಸ್ತ್ರಾನುಸಾರವಾದ ರೀತಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆಗ ಪರಮಾತ್ಮ ಒಳಗೆ ನಿಂತುಕೊಂಡು ಅವನ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವನ ಕಡೆಯಿಂದ ಮಾಡಿಸ್ತಾನೆ. ಪರಮಾತ್ಮ ತಾನು ಮಾಡಿಸ್ತಾನೆ ಅಂತಂದರೆ ಇದಕ್ಕಿಷ್ಟೇ ಆಗಿ ಅರ್ಥ. ನೀವು ಪ್ರವೃತ್ತರಾಗದೇ ಇದ್ದರೆ ಪರಮಾತ್ಮ ನಿಮಗೆ ಮಾಡಿಸೋದಿಲ್ಲ. ಅಲ್ಲೇ ನಿಮ್ಮಲ್ಲಿ ಅವನು ನೀವು ಆ ಪ್ರೇರಣೆಗೆ ಮಹತ್ವ ಕೊಟ್ಟಿಲ್ಲ ಅಂತೇಳಿ ನಿಮಗೂ ಕೂಡ ಮುಂದೆ ಒತ್ತುವುದಿಲ್ಲ ಅವನು. ಆದ್ದರಿಂದಾಗಿ ನಾವು ಕ್ಷತ್ರಿಯ ಧರ್ಮ ಅಂತ ಅನ್ನೋದು ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಇದೇ ಭಗವಂತನ ಪ್ರೇರಣೆ. ಇದನ್ನೇ ಇಟ್ಟುಕೊಂಡು ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡಬೇಕಾಣ್ಣ, ಆ ಪ್ರಕಾರ ಮಾಡೋಣ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಿದೆ, ಮನುಷ್ಯನ ಕರ್ತೃತ್ವಕ್ಕೆ, ಪರಮಾತ್ಮನ ಸ್ವತಂತ್ರ ಕರ್ತೃತ್ವಕ್ಕೆ ಪ್ರತ್ಯಕ್ಷವೂ ಪ್ರಮಾಣವಾಗಿದೆ, ಅನುಮಾನ ಪ್ರಮಾಣವೂ ಕೂಡ ಇದೆ, ಆಗಮ ಪ್ರಮಾಣ ಕೂಡ ಇದೆ. 3 ಪ್ರಮಾಣಗಳಿವೆ. ಇದಕ್ಕೆ ಪೂರ್ಣ ಪ್ರಮಾಣ ಅಂತ ತಿಳ್ಕೊಂಡಂತಾರೆ. ಅಣ್ಣ ನನ್ನ ಮಾತು ಕೇಳು. ಶ್ರೀಮದಾಚಾರ್ಯ ಮಾತು ಈ ರೀತಿಯಾಗಿದೆ. ಪೂರ್ಣಂ ಪ್ರಮಾಣಂ ತತ್ರಯಂ ಚ ಅವಿರೋಧೆ ನೈಕತ್ರಸ್ಥಂ ತತ್ಪ್ರಯಂ ಚ ವಿರೋಧಿ ಪೃಥಂಗ್ ಮಧ್ಯಂ ಚ ಪ್ರಮಾಣಂ ವಿರೋಧಿ ಸ್ಯಾತ್ ತತ್ತಸ್ಮಾತ್ರಯಮೇ ತತ್ರ ಮೇ ಕತ್ರ ಕಾರ್ಯಂ. 3 ಪ್ರಮಾಣಗಳು ಒಂದೇ ವಿಷಯದಲ್ಲಿ ವಿರುದ್ಧವಾಗದೆ ಸಮಾನ ವಿಚಾರಗಳು ಉಳ್ಳದ್ದಾಗಿದ್ದರೆ ಅದಕ್ಕೆ ಪೂರ್ಣ ಪ್ರಮಾಣ ಅಂತ ಹೆಸರು. ಭಿನ್ನ ಭಿನ್ನ ವಿಷಯದಲ್ಲಿ, ಕೆಲವು ವಿಷಯದಲ್ಲಿ ಒಂದಕ್ಕೊಂದು ಪ್ರಮಾಣಗಳ ಹೊಂದಾಣಿಕೆ ಇದೆ, ಕೆಲವು ವಿಷಯದಲ್ಲಿ 2 ಪ್ರಮಾಣಗಳಿವೆ, 3ನೇ ಪ್ರಮಾಣ ಸಿಕ್ಕೋದಿಲ್ಲ. ಅದು ಮಧ್ಯಮ ಪ್ರಮಾಣ, ಆದರೂ ಸುಖ ಸ್ವೀಕಾರ್ಯ. ಸ್ವರ್ಗದಲ್ಲಿ ಸುಖ ಇದೆ. ಇದಕ್ಕೆ ಅನುಮಾನ ಮತ್ತು ಶ್ರುತಿ ಸಹಾಯ ಸಹಿತವಾದ ಅನುಮಾನ ಮತ್ತು ಶ್ರುತಿಗಳ ಪ್ರಮಾಣ ಇದೆ, ಪ್ರತ್ಯಕ್ಷ ಪ್ರಮಾಣ ಇಲ್ಲ. ಆದರೂ ಕೂಡ ಮಧ್ಯಮ ಪ್ರಮಾಣ ಗ್ರಾಹ್ಯ. ಆದರೆ ಒಂದಕ್ಕೊಂದು ವಿರುದ್ಧವಾಗಿದ್ದರೆ ಅದನ್ನು ಪ್ರಮಾಣ ಅಂತ ಹೇಳಿ ಸ್ವೀಕರಿಸಬಾರದು. ಇದಕ್ಕೆ ಪ್ರಮಾಣ ಅಂತಿಕೊಂಡಂತನ್ನೋದು ಹೇಗೆ, ಅದನ್ನು ಲಕ್ಷ್ಯ ಕೊಡಿ. ಹೇಗೆ ಅಂತಿಕೊಂಡಂತಂದರೆ, ನಾನು ಪ್ರವಚನ ಕೊಡ್ತಾ ಇದ್ದೇನೆ, ಇದು ಪ್ರತ್ಯಕ್ಷ ಪ್ರಮಾಣ. ಆಚಾರ್ಯರ ಧ್ವನಿ ಕೇಳಿಸ್ತಾ ಇದೆ, ಅದನ್ನು ಪ್ರವಚನ ಪ್ರಾರಂಭ ಆಗಿದೆ ಅಂತ ಹೇಳಿ ನನ್ನ ಇನ್ನೊಂದು ರೂಮ್ನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಶಿಷ್ಯ ಅನುಮಾನ ಮಾಡ್ತಾನೆ. ಅದು ಕೂಡ ಪ್ರವಚನ ಚಾಲೂ ಆಗಿದೆ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಪ್ರಮಾಣ.
ಇನ್ನು ಆಗಮ ಏನು ಹೇಳ್ತಾರೆ? ಆಗಮ ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ಬಿಡಬೇಡ, ಇದು ಪರಮಾತ್ಮನ ಪ್ರೇರಣೆ. ನನ್ನಲ್ಲಿರುವ ಚೈತನ್ಯ ರೂಪ ಕರ್ತೃತ್ವ, ಆ ಕರ್ತೃತ್ವ ಅನುಮಾನದಿಂದ ಅಲ್ಲಿ ಕಾರ್ಯ ನಡೆದಿದೆ ಅಂತನ್ನುವ ಯುಕ್ತಿ, ಆ ನಂತರ ಪರಮಾತ್ಮನೇ ಪ್ರೇರಣೆ ಮಾಡಿ ಅವನ ಕಡೆಯಿಂದ ಈ ಕಾರ್ಯವನ್ನು ಮಾಡ್ತಾನೆ. ಯಾಕೆ? ಅವನು ಆಜ್ಞೆಯನ್ನು ಕೊಟ್ಟು ಸ್ವಾಧ್ಯಾಯ ಪ್ರವಚನಾಭ್ಯಾಸ ಅಂತಲೂ ಪ್ರೇರಣೆ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದಾಗಿ ನನ್ನಲ್ಲಿರುವ ಸ್ವತಂತ್ರ ಕರ್ತೃತ್ವ, ಪರಮಾತ್ಮನಲ್ಲಿ ಪ್ರೇರಕ ರೂಪವಾದಂಥ ಸ್ವತಂತ್ರ ಕರ್ತೃತ್ವ, ಇದು ಅನುಮಾನದಿಂದಲೂ ಪ್ರತ್ಯಕ್ಷದಿಂದಲೂ ಸಿದ್ಧವಾಗ್ತದೆ, ಅನುಮಾನದಿಂದಲೂ ಸಿದ್ಧವಾಗ್ತದೆ, ಶ್ರುತಿಗಳಿಂದಲೂ ಕೂಡ ಸಿದ್ಧವಾಗ್ತದೆ. ಉದಾಹರಣೆ ಹೇಗೆ ಅಂತಿಕೊಂಡಂತಂದರೆ, ಅಹಂ ಇದಂ ಕರೋಮಿ, ನಾನು ಪ್ರವಚನ ಮಾಡ್ತಾ ಇದ್ದೇನೆ ಅಂತನ್ನೋದು ಪ್ರತ್ಯಕ್ಷ ಸಿದ್ಧ, ಇದು ಸಾಕ್ಷಿ ಸಿದ್ಧ. ಆನಂತರ ಆಗಮ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿತೆ ಶತಗಂ ಸಮಾಹ. ಮನುಷ್ಯ ಸ್ವವರ್ಣಾಶ್ರಮೋಚಿತವಾಗಿರತಕ್ಕಂಥ ಕರ್ಮಗಳನ್ನು ಸತತವಾಗಿ ಮಾಡ್ತಿರಬೇಕು ಅಂತನ್ನೋದು ವೇದದ ಪ್ರಮಾಣ. ಇನ್ನು ಅಹಂ ಪ್ರವಚನಕರ್ತ, ಯತಃ ಪ್ರವಚನಸ್ಯ ಫಲಭೋಕ್ತೃತ್ವಾತ್, ನಾನು ಪ್ರವಚನ ಮಾಡ್ತಾ ಇದ್ದೇನೆ, ಯಾಕೆ? ಪ್ರವಚನದ ಫಲ ನನಗೆ ಸಿಕ್ಕಿದೆ. ಶ್ರೋತೃಗಳು ಲೈಕ್ ಕೊಡ್ತಾ ಇದ್ದಾರೆ, ಶ್ರೋತೃಗಳು ಲೈಕ್ ಕೊಟ್ಟಿದ್ದಾರೆ, ಆದ್ದರಿಂದಾಗಿ ಅದರ ಫಲ ನನಗೆ ಸಿಕ್ತು, ಪ್ರವಚನ ಮಾಡಿದ ಫಲ ಸಿಕ್ತು, ಶ್ರೋತೃಗಳು ಕೇಳಿ ಸಂತೋಷಪಟ್ಟಿದ್ದಾರೆ. ಅದರಿಂದ ನಾನು ಅನುಮಾನ ಮಾಡ್ತೇನೆ, ಏನು ಅಂತ ತಿಳ್ಕೊಂಡಂತಂದರೆ ನಾನು ಪ್ರವಚನ ಮಾಡಲಿಕ್ಕೆ ಯೋಗ್ಯನಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಪ್ರವಚನ ಮಾಡ್ತಾ ಇದ್ದೇನೆ ಪ್ರತ್ಯಕ್ಷ, ನನ್ನ ಪ್ರವಚನ ಕೇಳಿ ಇನ್ನೊಬ್ಬರು ಸಂತೋಷ ಪಡ್ತಾ ಇದ್ದಾರೆ ಅಂತನ್ನೋದು ಅನುಮಾನ. ಕುರುವನ್ನೇವ ಕರ್ಮಾಣಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತನ್ನೋದು ಆಗಮ. ಈ ಪ್ರವಚನ ಕಾರ್ಯಕ್ಕೆ 3 ಪ್ರಮಾಣಗಳು ಇರೋದರಿಂದಾಗಿ ಇದು ಸಿದ್ಧವಾದ ವಿಷಯ. ಅಸ್ವತಂತ್ರಕರ್ತ ಜೀವ, ಸ್ವತಂತ್ರಕರ್ತ ಪರಮಾತ್ಮ ಅಂತ ತಿಳ್ಕೊಂಡಂತ. ಇನ್ನು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಶ್ರುತ್ಯ ಎಷ್ಟು ಸ್ವರ್ಗ ಫಲಭೋಕ್ತೃತ್ವ ನಿರ್ಣೀತತ್ವಾತ್. ಜ್ಯೋತಿಷ್ಠೋಮದಿಂದ ಸ್ವರ್ಗ ಕಾಮನು ಯಜ್ಞವನ್ನು ಮಾಡಬೇಕು, ಜ್ಯೋತಿಷ್ಠೋಮ ಯಜ್ಞ ಮಾಡಬೇಕು, ಸ್ವರ್ಗ ಬೇಕಾದವನು ಅಂತನ್ನುವುದು ವೇದದ ಪ್ರಮಾಣ. ಇಂಥ ಮಾಡಿದವರಿಗೆ ಉತ್ತಮ ಸ್ವರ್ಗ ಸಿಕ್ಕಿದೆ ಅಂತ ಅನ್ನೋದು ಅನುಮಾನ ಪ್ರಮಾಣ. ಆನಂತರ ತಿಳಿದೋ ದಿನಾಲು ಮಾಡುವ ವೈಶ್ಯದೇವ ಹೋಮವನಾದಿಗಳು ಇವು ಪ್ರತ್ಯಕ್ಷ ಪ್ರಮಾಣ. ನನ್ನ ಫಲ ಭಗವಂತನ ಕೈಯಲ್ಲಿದೆ ಅಂತನ್ನೋ ನಿರ್ಧಾರ ಇರೋದರಿಂದಾಗಿ ಜೀವನ ಅಸ್ವತಂತ್ರ ಕರ್ತೃತ್ವ, ಅವನ ಕ್ರಿಯೆ ಪರಮಾತ್ಮನ ಸ್ವತಂತ್ರ ಪ್ರೇರಕತ್ವ, ಇವುಗಳು ನಿರ್ಣೀತವಾಗಿ ಪರಮಾತ್ಮನ ಆಜ್ಞೆಯಂತೆ ಪ್ರತಿಯೊಬ್ಬ ವ್ಯಕ್ತಿ ಮುಂದುವರಿಯಬೇಕು. ಪರಮಾತ್ಮನ ಆಜ್ಞೆ ಇದೆ, ಕ್ಷತ್ರಿಯರು ಖಾಲಿ ಕೂತ್ಕೊಳ್ಳಬಾರದು. ಪರಿತ್ರಾಣಾಯ ಸಾಧೂನ, ಪರಮಾತ್ಮ ಯಾವ ಕಾರಣದಿಂದ ಅವತರಿಸ್ತಾನೆ ಆ 3 ಕಾರ್ಯಗಳು ಕ್ಷತ್ರಿಯರ ಕಾರ್ಯವಾಗಿವೆ. ಸಜ್ಜನರ ಕಡೆ, ದುರ್ಜನರ ವಿನಾಶ, ಆನಂತರ ಧರ್ಮದ ಸ್ಥಾಪನೆ. ಇವು 3 ಪರಮಾತ್ಮನ ಅವತಾರದ ಕಾರ್ಯಗಳು. ಇವು 3 ಕಾರ್ಯಗಳು ಕ್ಷತ್ರಿಯರಿಗೆ ಅನಿವಾರ್ಯ. ಆದ್ದರಿಂದ ಅಣ್ಣ,
ಹೇಳು, ಪ್ರವೃತ್ತನಾಗು, ಸುಮ್ಮನೆ ಕೊಡಬೇಡ. ರಾಜ್ಯ ಹೇಗೆ ಪಡಿಬೇಕು ಅಂತ ಪ್ರಯತ್ನ ಈಗಲೇ ಪ್ರಾರಂಭ ಮಾಡೋಣ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ. ಇನ್ನು ನಮ್ಮ ದಾಸ ಸಾಹಿತ್ಯದಲ್ಲಿ ದತ್ತ ಸ್ವಾತಂತ್ರ್ಯ ಅಂತ ಒಂದು ಭಾಗ ಬರ್ತದೆ. ಜನರ ಕಲ್ಪನೆ ಏನು, ದೇವರು ಸ್ವಲ್ಪ ಸ್ವಾತಂತ್ರ್ಯ ನಮಗೆ ಕೊಡ್ತಾನೆ ಅಂತ. ದೇವರು ತನ್ನ ಸ್ವಾತಂತ್ರ್ಯ ನಮಗೆ ಕೊಡ್ತಾನೆ, ಅದನ್ನು ದತ್ತ ಸ್ವಾತಂತ್ರ್ಯ ನಮ್ಮ ಹತ್ರ ಇದೆ ಅಂತ ತಿಳ್ಕೊಂಡಂತನೂ. ದತ್ತ ಸ್ವಾತಂತ್ರ್ಯದ ದತ್ತ ಸ್ವಾತಂತ್ರ್ಯ ಅನ್ನೋ ಶಬ್ದಶಾಸ್ತ್ರದಲ್ಲಿದೆ, ಆದರೆ ಅದರ ತಪ್ಪು ಕಲ್ಪನೆ ಜನರಲ್ಲಿ ಇದೆ. ಭಗವಂತ ತನ್ನ ಸ್ವಾತಂತ್ರ್ಯ ಸ್ವಲ್ಪ ತೆಗೆದು ಕೊಡ್ತಾನೇನು? ಹೇಗೆ? ರಾಜ ತನ್ನ ಮಗನನ್ನು ಯುವರಾಜನನ್ನಾಗಿ ಮಾಡಿಕೊಂಡು ಕೆಲವು ಪೋರ್ಟ್ಫೋಲಿಯೋವನ್ನು ಕೊಡ್ತಾನೆ, ನಿನ್ನ ಮನಸ್ಸಿಗೆ ಬಂದಂತೆ ಆ ರೀತಿ ವ್ಯವಹಾರ ಮಾಡ್ಕೋಪ್ಪ ಅಂತ ಕೊಡಂತ. ಆ ರೀತಿ ದೇವರು ತನ್ನ ಸ್ವಾತಂತ್ರ್ಯ ಸ್ವಲ್ಪ ಭಾಗ ತೆಗೆದು ಸ್ವಲ್ಪ ಹೊತ್ತು ಕೊಟ್ಟಿನಿ, ಅದನ್ನು ತಗೊಂಡು ಕೆಲಸ ಮಾಡು ಅಂತ ತಿಳ್ಕೊಂಡಂತ ಪರಮಾತ್ಮ ಹೇಳ್ತಾನೇನು? ಈ ಪ್ರಶ್ನೆಗೆ ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ದೇವರು ಸ್ವಾತಂತ್ರ್ಯ ಕೊಡೋದಿಲ್ಲ. ಸ್ವತಂತ್ರತ್ವ ಅಂತನ್ನೋದು ಪರಮಾತ್ಮನ ಅದು ನಿರವಕಾಶವಾಗಿರ್ತಕ್ಕಂಥ ಭಗವಂತನ ಲಕ್ಷಣ. ಅದು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವತಂತ್ರತ್ವ ನಮ್ಮಲ್ಲಿದೆ ಅಂತ ನಾವು ದೇವರಾದೆವು. ನಮ್ಮಲ್ಲಿ ಸ್ವತಂತ್ರತ್ವ ಇಲ್ಲ. ಸ್ವಾತಂತ್ರ್ಯ ಭಾವಾಪೇಕ್ಷೆಯೈವ ಜೀವಸ್ಯ ಕರ್ತೃತ್ವಂ ಸ್ವಬಂಧನಂ ಯಥಾ ಪಿತ್ರ ಕಾರಿತಂ ಶುಚಕರ್ತೃಕಂ ಏವಂ ಪೂಜಾ ವಿಷ್ಣುಧೀನಾ ಭವೇತ್ ಜೀವಕೃತೇತ್ಯಪಿ. ಜೀವನಿಗೆ ದತ್ತ ಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ಜೀವನು ತನ್ನ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸೋದು ಹೇಗೆ ಅಂತನ್ನೋ ಒಂದು ನಮ್ಮ ಭ್ರಮಾತ್ಮಕವಾದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಆಚಾರ್ಯರು ಉತ್ತರ ಕೊಡ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಟೀಕಾಕೃತ್ಪಾದರು ಈ ರೀತಿಯಾಗಿ ಬರೀತಾರೆ. ಯಥಾ ಪಿತೃದತ್ವಂ ಪಾಲಕತ್ವಂ ರಾಜಪುತ್ರಾಣಾಂ, ರಾಜಪುತ್ರರಿಗೆ ತಂದೆ ಕೊಟ್ಟ ಯುವರಾಜನನ್ನಾಗಿ ಮಾಡಿ ಕೆಲವು ಪೋರ್ಟ್ಫೋಲಿಯೋ ಕೊಟ್ಟಂತೆ ಕ್ರಿಯಾ ಸ್ವಾತಂತ್ರ್ಯ ಲಕ್ಷಣಂ, ಕ್ರಿಯಾ ಕೆಲಸ ಮಾಡಬೇಕು ಅಂತನ್ನೋ ಒಂದು ಸ್ವಾತಂತ್ರ್ಯ, ಅದರಿಂದ ಬರ್ತಕ್ಕಂತಹ ಫಲ ಪಡೆಯುವ ಸ್ವಾತಂತ್ರ್ಯ ಜೀವರಲ್ಲಿ ಇದೆಯೇನು? ಈ ಪ್ರಶ್ನೆಯಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕ ಇದೆ. ಪರಮಾತ್ಮ ತಾನು ತನ್ನ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಕ್ರಿಯೆಯಿಂದ ಬಂದಿರತಕ್ಕಂಥ ಫಲವನ್ನು ಸ್ವೀಕರಿಸುವ ಸ್ವಾತಂತ್ರ್ಯವೂ ನಮಗಿಲ್ಲ. ಆ ಭಗವದ್ಗೀತೆ ಶ್ಲೋಕ ಈ ರೀತಿಯಾಗಿದೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪರಮಾತ್ಮ ತಾನು ಜಗತ್ತಿನಲ್ಲಿದ್ದ ಜೀವರಿಗೆ ಸ್ವತಂತ್ರ ಕರ್ತೃತ್ವವನ್ನು ಕೊಡೋದಿಲ್ಲ, ಸ್ವತಂತ್ರ ಕ್ರಿಯಾಶಕ್ತಿಯನ್ನು ಕೂಡ ಕೊಡೋದಿಲ್ಲ. ಕರ್ಮಫಲದಲ್ಲಿ ಸ್ವಾತಂತ್ರ್ಯ ಫಲ ಸ್ವೀಕಾರವೂ ಕೂಡ ಪರಮಾತ್ಮ ಕೊಡೋದಿಲ್ಲ. ಹಾಗಾದರೆ ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ಜೀವ ಕೆಲಸ ಮಾಡೋದು ಹೇಗೆ? ನಮಗೆ ದತ್ತ ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ನಾವು ಪ್ರವೃತ್ತರಾಗೋದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರವೃತ್ತಿ ಅಂತನ್ನೋದು, ಜ್ಞಾನ ಇಚ್ಛಾ ಪ್ರವೃತ್ತಿ ಅಂತನ್ನೋದು
ನಿಮ್ಮ ಚೇತನನ ಸ್ವಭಾವ. ಆ ಸ್ವಭಾವಾನುಸಾರವಾಗಿ ನೀವು ವ್ಯವಹಾರ ಮಾಡ್ತೀರಿ. ಆ ಸ್ವಭಾವ ನಿಮಗೆ ಅನಾದಿ ಕಾಲದಿಂದಲೂ ಇದೆ, ನಾನು ಕೊಟ್ಟಿಲ್ಲ. ಅದತ್ತ ಸ್ವಾತಂತ್ರ್ಯನೂ ಅಲ್ಲ, ಅದು ಕ್ರಿಯಾತ್ವ. ಸ್ವಾಭಾವಿಕ ಕ್ರಿಯಾತ್ವ ಅಂತಿಕೊಂಡಂತೇನಿದೆ ಅದೇ ಪ್ರತಿಯೊಬ್ಬ ಜೀವನಲ್ಲಿದೆ. ಆದರೆ ಆ ಕ್ರಿಯಾತ್ವಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವನು ನಾನು. ನಿಮ್ಮಲ್ಲಿರುವ ಕ್ರಿಯಾಶಕ್ತಿಗೆ ನಾನು ಬಟನ್ ಒತ್ತಿ ಸ್ಟಾರ್ಟ್ ಮಾಡೋನು. ನಾನು ಬಟನ್ ಒತ್ತಿ ಇದ್ದರೆ ನಿಮ್ಮ ಕ್ರಿಯಾಶಕ್ತಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಸ್ವತಂತ್ರ ಕರ್ತೃತ್ವ ನನ್ನಲ್ಲಿ, ನಿಮ್ಮಲ್ಲಿ ಪರತಂತ್ರ ಕರ್ತೃತ್ವ. ಆದರೆ ಕ್ರಿಯಾ ಸ್ವಾತಂತ್ರ್ಯ, ಫಲ ಸ್ವಾತಂತ್ರ್ಯ ಅಂತನ್ನುವುದು ಏನಿದೆ ಅದು ನನ್ನಲ್ಲಿದೆ, ಸ್ವಾಭಾವಿಕವಾಗಿದೆ. ಅದನ್ನು ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ, ನಾನು ಕೊಡೋದಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಜೀವನಲ್ಲಿ ಕ್ರಿಯಾಪ್ರವೃತ್ತಿ ಅವನು ಚೇತನನ ಸ್ವಭಾವವಾದ್ದರಿಂದಾಗಿ ಆ ಪ್ರವೃತ್ತಿ ಉಂಟಾಗ್ತದೆ. ಆ ಪ್ರವೃತ್ತಿಗೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ನಾನು ಕೊಡ್ತೇನೆ ಪ್ರೇರಕನಾಗಿ. ನಾನು ಯಾವಾಗಲೂ ಸ್ವತಂತ್ರಕರ್ತ. ಜೀವ ನನ್ನ ಅಧೀನದಲ್ಲಿರ್ತಕ್ಕಂಥ, ನನ್ನ ಆಜ್ಞೆ ಪರಿಪಾಲಿಸುವ ಅಸ್ವತಂತ್ರಕರ್ತ. ಇನ್ನು ಸ್ವಾತಂತ್ರ್ಯ ಕೊಡೋದು ಬಿಡೋದು, ಸ್ವಾತಂತ್ರ್ಯ ಕೊಡಲಿಕ್ಕಾಗೋದಿಲ್ಲ, ಕೊಡೋದಿಲ್ಲ. ದತ್ತ ಸ್ವಾತಂತ್ರ್ಯಕ್ಕೂ ಅರ್ಥ ಇಷ್ಟೇ, ಪರಮಾತ್ಮ ಕೊಟ್ಟ ಶಕ್ತಿಯ ಸ್ವಾಭಾವಿಕವಾದ ಚೈತನ್ಯದ ಪ್ರವೃತ್ತಿ. ಸ್ವಾಭಾವಿಕವಾದಂತಕ್ಕಂಥ ಚೇತನನ ಜ್ಞಾನೇಚ್ಛಾ ಕ್ರಿಯೆಗಳು ಪ್ರವೃತ್ತವಾಗ್ತವೆ. ಪರಮಾತ್ಮನ ಪ್ರೇರಣೆಯಿಂದ ಯೋಗ್ಯ ದಾರಿಯಲ್ಲಿ ಪ್ರವೃತ್ತವಾಗ್ತವೆ. ಮಷೀನ್ನಲ್ಲಿರ್ತಕ್ಕಂಥ ಜೋಡಣೆಯಿಂದ ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆದ ಕ್ಷಣಕ್ಕೇನೆ ಆಗ ಅದು ತಾನು ತಿರುಗಲಿಕ್ಕೆ ಚಾಲು ಆಗ್ತದೆ. ಫ್ಯಾನ್ನಲ್ಲಿ ಆ ರೀತಿಯಾದಂಥ ಯಂತ್ರದ ಜೋಡಣೆ ಇದೆ. ಅದಕ್ಕೆ ಎಲೆಕ್ಟ್ರಿಸಿಟಿಯ ಸಂಪರ್ಕ ಬಂದ ಕ್ಷಣಕ್ಕೇನೆ ತನ್ನ ಕೆಲಸ ಪ್ರಾರಂಭ ಮಾಡ್ತದೆ. ತನ್ನ ಕೆಲಸ ಪ್ರಾರಂಭ ಮಾಡತಕ್ಕಂಥ ವ್ಯವಸ್ಥೆ ಇರೋದರಿಂದಾಗಿ ಈ ಜೀವ, ಈ ಜಡವು ಕೂಡ ಕ್ರಿಯೆಗೆ ತಯಾರಾಗಿದೆ. ಆದರೆ ಅದನ್ನು ಅಸೆಂಬಲ್ ಮಾಡಿದ್ದು, ಅದಕ್ಕೆ ಪ್ರೇರಣೆ ಮಾಡ್ತಕ್ಕಂಥವನು ಜೀವ ಆದ್ದರಿಂದಾಗಿ, ಅದು ಯಜಮಾನ ಆದ್ದರಿಂದಾಗಿ ಅವನು ಸ್ವತಂತ್ರ ಕರ್ತ, ಇದು ಅಸ್ವತಂತ್ರ ಕ್ರಿಯಾವಾನ್. ಅದರಿಂದಾಗಿ ದತ್ತ ಸ್ವಾತಂತ್ರ್ಯಕ್ಕೆ ಅರ್ಥ ಅಸ್ವತಂತ್ರ ಸ್ವಾಭಾವಿಕ ಕರ್ತೃತ್ವ. ಇಷ್ಟು ನೆನಪಿನಲ್ಲಿ ನಾವು ಇಟ್ಟುಕೊಳ್ಬೇಕು. ಈ ಕರ್ತೃತ್ವವನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸಬೇಕು. ಅದನ್ನು ಪರಮಾತ್ಮನ ದಾರಿಯಲ್ಲಿ ಉಪಯೋಗಿಸಿದ್ರೆ ಆ ವ್ಯಕ್ತಿ ಭಗವದ್ಭಕ್ತ ಅಂತ ಅನ್ಸ್ಕೊಳ್ತಾನೆ, ಇಲ್ಲದೇ ಇದ್ದರೆ ಇಲ್ಲ. ಆ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಜೀವನಲ್ಲಿರುವ ಅಸ್ವತಂತ್ರ ಕರ್ತೃತ್ವ, ಪರಮಾತ್ಮನಲ್ಲಿರ್ತಕ್ಕಂಥ ಸ್ವತಂತ್ರ ಕರ್ತೃತ್ವ, ಪರಮಾತ್ಮನ ಪ್ರೇರಕತ್ವ, ಇವು ಮೂರು. ಫಲದಲ್ಲಿ ಜೀವನಿಗೆ ಅಸ್ವಾತಂತ್ರ್ಯ, ಫಲದಾತೃತ್ವದಲ್ಲಿ ಪರಮಾತ್ಮನಿಗಿರುವ ಸ್ವಾತಂತ್ರ್ಯ, ಇವೆಲ್ಲ ವಿಷಯಗಳು ಕೇವಲ ಒಂದು ಶ್ಲೋಕದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಯಕರ್ತೃತ್ವ ಮಾಡಿ ಲೋಕಸ್ಯ ಜತಿ ಪ್ರಭು ನಚ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಇದರ ಅರ್ಥ ಬಹಳ ತಿಳಿಸಿ ಹೇಳ್ತಕ್ಕಂಥವ್ರು ಶ್ರೀಮದಾಚಾರ್ಯೊಬ್ಬರೇ. ಉಳಿದವರು ಮಾಡಿದ ಅರ್ಥ ಭಾಳ ಕನ್ಫ್ಯೂಷನಿಂಗ್ ಇದೆ. ಅದನ್ನು ನಂತರ ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ.
ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.